ಹರೇ ರಾಮ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಪ್ರಶ್ನೆಗಳಿವೆ. ಪ್ರಶ್ನೆ 1, ಕುಂಡಲಿನಿಗೆ ಅಗ್ನಿಯ ಬಿಸಿ ತಾಗಿದಾಗ ಅವಳು ಸಾವಿರಾರು ವರ್ಷಗಳ ಗಾಢ ನಿದ್ದೆಯಿಂದ ಏಳುತ್ತಾಳೆ ಎಂದು ಹೇಳಿದ್ದೀರಿ. ಹಾಗಾದರೆ ಜಠರಾಗ್ನಿಯು ಅತ್ಯಗ್ನಿಯಾಗಿ ಪರಿವರ್ತಿತವಾದರೂ ಕುಂಡಲಿನಿಯು ಎಚ್ಚರವಾಗುತ್ತಾಳೆಯೇ ಎಂದು ಕೇಳಿದವರು ಭಗವತ್ಪಾದ ಗುರುಕುಲದ 8ನೇ ತರಗತಿಯ ವಿನಯ. ಹೌದು, ನಾವು ಹೇಳಿದ್ವು ಉಷ್ಣತೆಯ ಫಲವಾಗಿ, ಅತ್ಯಧಿಕ ಉಷ್ಣತೆಯ ಫಲವಾಗಿ ಅಮೃತ ಸ್ರಾವ ಆಗುವಂಥದ್ದು, ಕುಂಡಲಿನಿಯ ಪ್ರಬೋಧ ಆಗುವಂಥದ್ದು ಎಂಬುದಾಗಿ ನಾವು ಹೇಳಿದ್ದೇನೋ ಹೌದು. ಆದರೆ ಅದರ ಅರ್ಥ ಅತ್ಯಗ್ನಿ, ತೀಕ್ಷ್ಣಾಗ್ನಿ, ಅತ್ಯಗ್ನಿ ಇಂಥ ಸಂದರ್ಭಗಳಲ್ಲಿ ಕುಂಡಲಿನಿಯ ಪ್ರಬೋಧವಾಗ್ತಾಳೆ ಅಂತಲ್ಲ. ನೋಡಿ, ಸಮಾಧಾನಗೊಮ್ಮೆ ಗಮನಿಸಿ. ಕುಂಡಲಿನಿ ಮಲಗಿರುವುದು ಎಲ್ಲಿ? ಮೂಲಾಧಾರದಲ್ಲಿ. ಮೂಲಾಧಾರದಲ್ಲಿ ಸುಷುಮ್ನಾ ನಾಡಿಯ ದ್ವಾರವನ್ನು ತನ್ನ ಬಾಯಿಂದ ಕಚ್ಚಿಕೊಂಡು ಅಲ್ಲಿ ಆಕೆ ಸುಪ್ತಾವಸ್ಥೆಯಲ್ಲಿ ಇರ್ತಾಳೆ. ಈ ಜಠರಾಗ್ನಿ ಇರುವುದೆಲ್ಲಿ? ಮಣಿಪುರದ ಪರಿಸರದಲ್ಲಿ ಜಠರಾಗ್ನಿ ಇರುವಂಥದ್ದು. ಹಾಗಾಗಿ ಅದಲ್ಲ, ಕುಂಡಲಿನಿಯನ್ನು ಎಬ್ಬಿಸೋದು ಯಾವುದು ಅಂದರೆ ಜಠರಾಗ್ನಿ ಅಲ್ಲ. ಮತ್ತೆ ಯಾವುದು ಅಂದರೆ ಅದನ್ನು ಮೂಲಾಗ್ನಿ ಅಂತ ಕರೀತಾರೆ. ಮೂಲಾಗ್ನಿ ಅಂದರೆ ಮೂಲಾಧಾರದಲ್ಲಿ ಇರತಕ್ಕಂಥ ಅಗ್ನಿ, ಎಲ್ಲ ಅಗ್ನಿಗಳ ಮೂಲ ಅದು. ಆದರೆ ಅದು ಅಗೋಚರ. ಆಯುರ್ವೇದಕ್ಕೆ ಏಕೆ ಬಂದಿಲ್ಲ ಅಂದರೆ ಆಯುರ್ವೇದದ ಪ್ರತಿಜ್ಞೆಯೇ ಹಾಗೆ. ಪಾಂಚಭೌತಿಕವಾದ ಶರೀರವನ್ನು ಇಟ್ಟುಕೊಂಡು ಅವರು ಎಲ್ಲ ಚಿಂತನೆಗಳನ್ನು ಮಾಡುವಂಥದ್ದು. ಅದರ ಆಚೆ ಇದ್ದನ್ನು ಯೋಗಶಾಸ್ತ್ರ ಮಾಡ್ತದೆ. ಅಲ್ಲಿ ಆಯುರ್ವೇದ ಹೆಚ್ಚು ಪ್ರವೇಶ ಮಾಡೋದಿಲ್ಲ. ಯೋಗವು ಹೆಚ್ಚು ಎಲ್ಲ ಇರ್ತದೆ, ಯೋಗ ಇಲ್ಲಿ ಕಡಿಮೆ ಪ್ರವೇಶ ಮಾಡ್ತದೆ. ದೇಹಕ್ಕೆ ಸಂಬಂಧಪಟ್ಟಂತೆ ಆಯುರ್ವೇದ ಮಾತಾಡ್ತದೆ, ಮುಂದಿನದಕ್ಕೆ ಸಂಬಂಧಪಟ್ಟು ಮನಸ್ಸು ಮತ್ತು ಇತ್ಯಾದಿ ತತ್ವಗಳಿಗೆ ಸಂಬಂಧಪಟ್ಟಂತೆ ಯೋಗ ಮಾತಾಡ್ತದೆ. ಹಾಗಾಗಿ ಮೂಲಾಗ್ನಿಯ ಬಗ್ಗೆ ಆಯುರ್ವೇದ ಹೆಚ್ಚು ಚರ್ಚೆ ಮಾಡೋದಿಲ್ಲ, ಜಠರಾಗ್ನಿಯ ಬಗ್ಗೆ ಚರ್ಚೆ ಮಾಡುತ್ತೆ. ಆದರೆ ನಿಮಗೆ ನಾವು ಕುಂಡಲಿನಿಯನ್ನು ಪ್ರಬೋಧಗೊಳಿಸುತ್ತೆ ಅಂತ ಹೇಳಿದ್ದು ಮೂಲಾಗ್ನಿ ಹೊರತು ಜಠರಾಗ್ನಿ ಅಲ್ಲ. ಆ ಪದ್ಯ ಗಮನಿಸಿ, ನೀವು ಉಲ್ಲೇಖ ಮಾಡಿದ ಪದ್ಯ ಗಮನಿಸಿ. ಸೂತ್ರಗಳಿಗೊಳಪಟ್ಟ ಬದುಕನೀ ನಡೆಸುತ್ತಿರೆ, ಸೂತ್ರಗಳಿಗೊಳಪಟ್ಟ ಬದುಕನೀ ನಡೆಸುತ್ತಿರೆ, ಹರಡಿ ಮೈಯೊಳು ಬಿಸಿಯ ಜ್ವಲಿಸೆ ಮೂಲ ಅಗ್ನಿ, ಕೋಟೆ ಜನ್ಮದ ಗಾಢ ನಿದ್ದೆಯನ್ನು ತೊರೆದೆದ್ದು ಸಾಗುವಳು ಪರಮಪದದೆಡೆಗೆ ಕುಂಡಲಿನಿ ಎನ್ನುವಾಗ ಅಲ್ಲಿ ಮೂಲಾಗ್ನಿ ವಿಷಯ ಇರುವಂಥದ್ದು ಹೊರತು ಬೇರೆ ಅಲ್ಲ. ಹಾಗೆ ಶಂಕರಾಚಾರ್ಯ ಪಂಕ್ತಿಯನ್ನು ತಗೊಳ್ಳೋದಾದ್ರೆ, ಶಂಕರಾಚಾರ್ಯ ಮತ್ತನ್ನು ತಗೊಳ್ಳೋದಾದ್ರೆ, ಉತ್ಥಾಪಿತ ಆಧಾರ ಹುತಾಶನೋಲ್ಕೈಹಿ ಅವ್ರು ಹೇಳ್ತಾ ಇರುವಂಥದ್ದು. ಆಧಾರ ಹುತಾಶನ ಅಂದ್ರೆ ಮೂಲಾಧಾರದಲ್ಲಿರುವಂಥ ಹುತಾಶನ. ಮೂಲಾಧಾರ ಚಕ್ರದಲ್ಲಿ ನೆಲೆಸಿರ್ತಕ್ಕಂಥ ಮೂಲಾಗ್ನಿಯೇ ಶಂಕರಾಚಾರ್ಯ ಹೇಳ್ತಾ ಇರ್ತಕ್ಕಂಥ ಅಗ್ನಿ. ಹಾಗಾಗಿ ಉತ್ಥಾಪಿತ ಆಧಾರ ಹುತಾಶನೋಲ್ಕೈಹಿ, ಆಧಾರ ಅಗ್ನಿ ಮೂಲಾಗ್ನಿಯ ಜ್ವಾಲೆಗಳಿಂದ ಎಚ್ಚೆತ್ತ ಕುಂಡಲಿನಿ ಅಥವಾ ಸಂತಾಪಿತವಾಗಿರ್ತಕ್ಕಂಥ ಚಂದ್ರಮಂಡಲ ಎಂಬುದಾಗಿ ಅವರು ಕೂಡ ಮೂಲಾಗ್ನಿಯ ಕುರಿತು ಹೇಳ್ತಾ ಇರುವಂಥದ್ದು. ಹಾಗಾಗಿ ನೀವು ಅದಕ್ಕೆ ಗೊಂದಲ ಮಾಡ್ಕೋಬಾರ್ದು.
ಜಠರಾಗ್ನಿದು ಕೂಡ ಅದರಲ್ಲಿ ಸೇವೆ ಇದೆ. ಜಠರಾಗ್ನಿ ಸರಿ ಇದ್ರೆ ಇದೆಲ್ಲ ಆಗುವಂಥದ್ದು. ಜಠರಾಗ್ನಿ ಸಮಾಗ್ನಿಯಾಗಿದ್ದು ದೇಹದಲ್ಲಿ ಬೇಕಾದ ಧರ್ಮವನ್ನು ಏರ್ಪಡಿಸಿದ್ರೆ ಮುಂದಿನದೆಲ್ಲ ಆಗುವಂಥದ್ದು. ಒಂದು ವೇಳೆ ಜಠರಾಗ್ನಿ ಅಸ್ತವ್ಯಸ್ತವಾಗಿದ್ರೆ, ಈಗ ಮಂದಾಗ್ನಿಯೋ, ಅತ್ಯಗ್ನಿಯೋ, ತೀಕ್ಷ್ಣಾಗ್ನಿಯೋ, ವಿಷಮಾಗ್ನಿಯೋ ಹೀಗೆಲ್ಲ ಆಗಿದ್ರೆ ಅಲ್ಲಿ ತಲುಪಕ್ಕೆ ನಮ್ಗೆ ಕಷ್ಟ ಇದೆ, ಅದಾಗೋದಕ್ಕೆ ನಮ್ಗೆ ಕಷ್ಟ ಇದೆ. ಯಾಕೆಂದ್ರೆ ಈ ಅಗ್ನಿಯ ಸಹಕಾರ ಮತ್ತೆಲ್ಲ ಅಗ್ನಿಗಳಿಗೆ ತುಂಬಾ ಅವಶ್ಯ ಅಂತ ಹಿಂದೆಯೇ ಪ್ರಸ್ತಾಪ ಬಂದಿದೆ. ಮುಖ್ಯವಾದ ವಿಷಯ ಏನಂದ್ರೆ, ಅಗ್ನಿ ಎಲ್ಲಿ ವೃದ್ಧಿ ಆಗಬೇಕು, ಎಲ್ಲಿ ಜಾಗೃತವಾಗಬೇಕು ಅಲ್ಲಿ ಜಾಗೃತ ಆಗಬೇಕು. ಎಲ್ಲೆಲ್ಲಿಯೋ ಜಾಗೃತವಾದ್ರೆ ಹೇಗೋ ಜಾಗೃತ ಆದ್ರೆ ಪ್ರಯೋಜನ ಏನೂ ಇಲ್ಲ. ಈಗ ಅತ್ಯಗ್ನಿ, ವಿಷಮಾಗ್ನಿ ಅದೆಲ್ಲ ಏನ್ ಹೇಳುತ್ತೆ ಅಂದ್ರೆ, ಎಲ್ಲಿರ್ಬೇಕು ಆ ಜಾಗ ಬಿಟ್ಟು ಮತ್ತೆಲ್ಲೆಲ್ಲೋ ಹೋಗ್ತಾ ಇದೆ ಅದು. ಯಾವುದನ್ನು ಸುಡಬೇಕು ಅದನ್ನು ಬಿಟ್ಟು ಬೇಕಾದದನ್ನು ಕೂಡ ಸುಡ್ತಾ ಇದೆ, ಬೇಡವಾದದನ್ನು ಮಾತ್ರ ಸುಡಬೇಕಾಗಿತ್ತು. ಅತ್ಯಗ್ನಿ ಎನ್ನುವಾಗ ಬೇಕಾದದ್ದನ್ನು ಸುಡುತ್ತದೆ ಅದು. ದೇಹದ ಧಾತುಗಳನ್ನು, ದೇಹವನ್ನು ಯಾವುದು ಧರಿಸಿವೆಯೋ ಅಂತ ಧಾತುಗಳನ್ನು ಕೂಡ ಸುಟ್ಟಾಕ್ಬಿಡ್ತದೆ ಅದು ಅತ್ಯಗ್ನಿ ಎನ್ನುವಂಥದ್ದು. ಅದಲ್ಲ, ಎಲ್ಲಿ ಜಾಗೃತ ಆಗಬೇಕು ಅಲ್ಲಿ ಜಾಗೃತ ಆಗಬೇಕು. ಎಲ್ಲಿ ಜಾಗೃತ ಆಗಬೇಕು ಅಂತಂದ್ರೆ ಅದು ಮೂಲಾಧಾರ ಚಕ್ರದಲ್ಲಿ ಜಾಗೃತ ಆಗಬೇಕು, ಅದೇ ಮಾರ್ಗದಲ್ಲಿ ಜಾಗೃತ ಆಗಬೇಕು. ಯಾಕೆಂದ್ರೆ ಕುಂಡಲಿನಿ ಇರುವುದು ಕೂಡ ಮೂಲಾಧಾರ ಚಕ್ರದಲ್ಲಿ, ಸುಷುಮ್ನ ನಡಿಯ ಆರಂಭ ಇರುವಲ್ಲಿ. ಚಂದ್ರಮಂಡಲಕ್ಕೂ ಕೂಡ ಇರುವಂಥದ್ದು ಅಲ್ಲಿಯೇ, ಎಲ್ಲಿ ಮಧ್ಯ ಮಾರ್ಗದಲ್ಲಿ ಸುಷುಮ್ನ ನಾಡಿಯಲ್ಲಿ ಮೇಲೆ ಇರುವಂಥದ್ದು. ಅದು ಈ ಮಾರ್ಗದಲ್ಲಿ ನಡಿಬೇಕಾಗಿರುವಂಥ ಕಾರ್ಯ ಅದು. ಎಲ್ಲೋ ಅಗ್ನಿ ಜಾಗೃತ ಏನೇನೋ ಸುಟ್ಟಾಗ್ತಂದ್ರೆ ಅದರಿಂದ ಇದಾಗಬೇಕು ಅಂತಿಲ್ಲ. ಹಾಗಾಗಿ ಎಲ್ಲೆಲ್ಲಿಯೋ ಹೇಗೋ ಅಗ್ನಿ ಹೆಚ್ಚಾದ್ರೆ ಲಾಭ ಇಲ್ಲ, ನಷ್ಟವೇ. ಎಲ್ಲಿ ಅದು ವೃದ್ಧಿ ಆಗ್ಬೇಕು ಅಲ್ಲಿ ವೃದ್ಧಿ ಆಗ್ಬೇಕು. ಎಲ್ಲಿ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ಸುಷುಮ್ನ ಮಾರ್ಗದಲ್ಲಿ ಆಗ್ಬೇಕಾಗಿರುವಂಥದ್ದು ಯಾವುದು, ಕುಂಡಲಿನಿ ಜಾಗೃತಿ ಮತ್ತು ಚಂದ್ರಮಂಡಲದ ಕರಗುವಿಕೆಗೆ ಮುಖ್ಯವಾಗಿ ಆಗ್ಬೇಕಾಗಿರುವಂಥದ್ದಲ್ಲಿ. ಹಾಗಾಗಿ ಅದನ್ನ ಆ ಮಾತು ಹೇಳಿರುವಂಥದ್ದು, ಅಪಾನೆ ಊರ್ಧ್ವಗೆ ಜಾತೆ. ಅದೆಲ್ಲಿ ಅದು? ಮೂಲಾಧಾರ ಚಕ್ರದಲ್ಲಿ. ಅದು ಜಠರಾಗ್ನಿಗಿಂತ ಕೆಳಗೆ ಇರುವಂತಹ ಪ್ರಕ್ರಿಯೆ ಅದು, ಅಪಾನೆ ಊರ್ಧ್ವಗೆ ಜಾತೆ. ಆಗ ಅಲ್ಲಿ ವನ್ಯಮಂಡಲ ಪ್ರಬೋಧ ಆಗುವಂಥದ್ದು, ಮೂಲಾಗ್ನಿನಲ್ಲಿ ಜಾಗೃತ ಆಗುವಂಥದ್ದು. ಅದು ದೀರ್ಘ ಆಗಿ ಅದು ಅಲ್ಲಿವರೆಗೂ ಬರುವಂಥದ್ದು, ಜಠರಾಗ್ನಿವರೆಗೂ ಬರುವಂಥದ್ದು. ಅದನ್ನು ಸೇರ್ಕೊಂಡು ಮುಂದಕ್ಕೆ ಅಪಾನದ ಜೊತೆಗೆ ಪ್ರಾಣದವರೆಗೆ, ಎದೆವರೆಗೆ, ಹೃದಯದವರೆಗೆ ಬರುವಂಥದ್ದು. ಅಲ್ಲಿಂದ ಸರ್ವತ್ರ ವ್ಯಾಪಿಸುವಂಥದ್ದು. ಇದು ಅದರ ಪ್ರಕ್ರಿಯೆ ಇದೆ. ಹಾಗಾಗಿ ಅತ್ಯಗ್ನಿಯ ಕುರಿತು ಹೇಳ್ತಾ ಇರುವಂಥದ್ದಲ್ಲ, ಅದು ಮೂಲಾಗ್ನಿಯನ್ನು ಕುರಿತು ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು. ಅದನ್ನು ನಾವು ತಗೊಳ್ಬೇಕು. ಇನ್ನು ಜಠರಾಗ್ನಿ ಅಂತ ತಗೊಂಡ್ರೆ, ಹಿಂದೆಯೇ ನೀವು ಚರಕರ ಮಹತ್ವ ನಿಮಗೆ ನೆನಪಿರ್ಬೋದು. ಕುಪಿತ ಶುಭಾಶುಭ ಅನಿಕರೋತಿ ಅಂತ ಹೇಳ್ತಾರೆ ನೋಡಿ. ಕುಪಿತನಾದ್ರೆ ಅಗ್ನಿ ಶುಭವನ್ನು ಮಾಡೋದಿಲ್ಲ, ಅಶುಭವನ್ನು ಮಾಡ್ತಾನೆ. ಅಕುಪಿತ ಅಥವಾ ಪ್ರಸನ್ನನಾದ್ರೆ ಶುಭವನ್ನು ಮಾಡ್ತಾನೆ. ಈಗ ಅತ್ಯಗ್ನಿ, ಮಂದಾಗ್ನಿ, ವಿಷಮಾಗ್ನಿ, ತೀಕ್ಷ್ಣಾಗ್ನಿ ಅದರಲ್ಲಿ ಏನು? ಅಗ್ನಿ ಕುಪಿತ ಅಂತ. ಅಗ್ನಿಯ ಕುಪಿತಾವಸ್ಥೆಗಳು ಅದು ನಮಗೆ ಶುಭವನ್ನು ಮಾಡಿಕೊಡೋದಿಲ್ಲ. ಇದಂತೂ ಪರಮಶುಭ. ಕುಂಡಲಿನಿ ಪ್ರಬೋಧ ಅಂದ್ರೆ ಶುಭದ ಶುಭ ಅಂತ ನಾವು ಅದನ್ನು ಕರಿಬೇಕು. ಅಂತಹದ್ದನ್ನೆಲ್ಲ ಅಪ್ರಸನ್ನನಾದ, ಕುಪಿತನಾದ ಅಗ್ನಿ ಮಾಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಅಗ್ನಿ ಪ್ರಸನ್ನತೆ ನಮಗೆ ಮುಖ್ಯ ಬೇಕಾಗಿರುವಂಥದ್ದು. ಅದು ಸಮಾಗ್ನಿಯಲ್ಲಿ ಇರುವಂಥದ್ದು. ಅದು ಏರ್ಪಟ್ರೆ ದೋಷಗಳನ್ನೆಲ್ಲ ಸುಟ್ಟಾಗ, ಅದು ಧಾತುಗಳಲ್ಲಿ ಪರಿಪಾಕ ಬಂದಾಗ, ಧರ್ಮ ನಮ್ಮಲ್ಲಿ ಏರ್ಪಟ್ಟಾಗ, ಆಗ ಮುಂದಿನದೆಲ್ಲ ಆಗೋಕೆ ಸಾಧ್ಯ ಇದೆ. ನಮಗೆ ಮೂಲಬಂಧವು ಏರ್ಪಡ್ಬೋದು, ಅಪಾನ ಊರ್ಧ್ವಮುಖ ಆಗ್ಬೋದು. ಇದೆಲ್ಲ ಆಗೋದು ಯಾವಾಗ ಅಂದ್ರೆ ಧರ್ಮ ಏರ್ಪಡಬೇಕು ನಮ್ಮಲ್ಲಿ, ಅಂತ ಸ್ಥಿತಿ ನಮ್ಮಲ್ಲಿ ಏರ್ಪಡಬೇಕು. ಏರ್ಪಟ್ಟಾಗ ಇದೆಲ್ಲ ಆಗೋಕೆ ಸಾಧ್ಯ. ಸ್ಥಿತಿ ಏರ್ಪಡಬೇಕು ಅಂದ್ರೆ ಈ ಸಮಾಗ್ನಿ ಸ್ಥಿತಿಗೆ ವಿರುದ್ಧವಾದನ್ನೆಲ್ಲ ಸುಡಬೇಕು. ಸ್ಥಿತಿಯೇ ಧರ್ಮ. ಯಾವ ಸ್ಥಿತಿಯಲ್ಲಿ ಪರಮಾತ್ಮ ದರ್ಶನ ಆಗ್ತದೋ, ಯಾವ ಸ್ಥಿತಿಯಲ್ಲಿ ನಮಗೆ ಕುಂಡಲಿನಿ ಜಾಗೃತಿ ಆಗ್ತದೋ ಅದೇ ಧರ್ಮ. ಅದಕ್ಕೆ ವಿರುದ್ಧವಾದನ್ನೆಲ್ಲ ಸುಡುತ್ತದೆ. ಈ ಸಮಾಗ್ನಿ ಎನ್ನುವಂಥದ್ದು ಅದಕ್ಕೆ ವಿರುದ್ಧವಾದನ್ನೆಲ್ಲ ಸುಡುತ್ತದೆ. ಸುಟ್ಟಾಗ ಇಲ್ಲೊಂದು ಪರಿಪಾಕ ಏರ್ಪಟ್ಟು ಅಪಾನದ ಉತ್ಥಾನಕ್ಕೆ ಅದು ಕಾರಣ ಆಗಿ, ಅಲ್ಲಿಂದ ಮೂಲಾಗ್ನಿಯ ಜಾಗರಣ ಆಗಿ, ಅಲ್ಲಿಂದ ಮುಂದಿನದೆಲ್ಲ ಆಗ್ಬೋದು. ಹಾಗಾಗಿ ಅಸ್ಥಾನದಲ್ಲಿ, ಅಮಾರ್ಗದಲ್ಲಿ ಅಗ್ನಿ ಜಾಗರಣ ಮಾತ್ರ ಅನರ್ಥ ಆಗುವಂಥದ್ದು. ಸ್ಥಾನದಲ್ಲಿ, ಮಾರ್ಗದಲ್ಲಿ ಅಗ್ನಿ ಜಾಗರಣ ಆದ್ರೆ ಆಗ ಕುಂಡಲಿನಿಯ ಪ್ರಬೋಧ ಆಗುವಂಥದ್ದು. ಹಾಗಾಗಿ ಅದು ಆ ಕಥೆ ಹೇಳ್ತಾರಲ್ಲ, ನೀನು ಅಜ್ಜಿ ಅಂಗಡದ ಸೂಜಿ ಹುಡುಕ್ತಾ ಇದ್ಲು. ಏನ್ ಅಜ್ಜಿ ಹುಡುಕ್ತಿ ಅಂತ ಮೊಮ್ಮಗ ಕೇಳ್ತಾನೆ. ಅದಕ್ಕೆ ಅಜ್ಜಿ ಹೇಳಿದ್ಲು, ಸೂಜಿ ಹುಡುಕ್ತಾ ಇದ್ದೇನೆ. ಎಲ್ಲಿ ಕಳೆದೋಯ್ತು ಅಂದ್ರೆ ಅದು ಒಳಗೆ ಅಡುಗೆ ಮನೇಲಿ ಕಳೆದೋಗಿದೆ ಸೂಜಿ. ಅಡುಗೆ ಮನೇಲಿ ಕಳೆದ ಸೂಜಿ ಇಲ್ಲಿ ಯಾಕಮ್ಮ ಹುಡುಕ್ತಿ ಅಂತ ಕೇಳಿದ್ರೆ, ಅಲ್ಲಿ ಬೆಳಕಿಲ್ಲ, ಇಲ್ಲಿ ಬೆಳಕಿದೆ, ಸಂಜೆ ಆಗ್ತಾ ಇತ್ತು.
ಇಲ್ಲಿ ಬೆಳಕಿದೆ ಅಂಗಳದಲ್ಲಿ, ಅಂಗಳದಲ್ಲಿ ಹುಡುಕ್ತಾ ಇದ್ದಾನೆ ಅಂದ್ರೆ ಆ ಸೂಜಿ ಶತಕೋಟಿ ಜನ್ಮಗಳಿಗೂ ಸಿಗೋದಿಲ್ಲ. ಯಾಕಂದ್ರೆ ಯಾರಾದ್ರೂ ಅಡುಗೆ ಮನೆ ಅಂತ ತಂದು ಇಲ್ಲಿ ಹಾಕ್ಬೇಕು, ಆವಾಗ ಸಿಗುತ್ತೆ. ಇಲ್ಲಿದ್ರೆ ಸಿಗೋ ಸಾಧ್ಯತೆನೇ ಇಲ್ಲ ಅದು. ಹಾಗೆ ಕುಂಡಲಲ್ಲಿ ಇರೋದೇ ಒಂದ್ ಕಡೆಗೆ, ನೀವು ಇನ್ನೆಲ್ಲಾರು ಅಗ್ನಿ ಜಾಗೃತಿ ಮಾಡಿ ಹೇಳು ಕುಂಡಲಲ್ಲಿ ಅಂದ್ರೆ ನಂಗೇನು ಗೊತ್ತಾಗಿಲ್ಲ ಅಂತ ಹೇಳುತ್ತೆ. ಸುದ್ದಿ ನನ್ವರೆಗೂ ಬಂದಿಲ್ಲ, ನನ್ವರೆಗೆ ಬರಲಿ ಆಮೇಲೆ ನೋಡ್ಕೋತೇನೆ ಅಂತ ಕುಂಡಲಲ್ಲಿ ಹೇಳ್ಬೋದು. ಹಾಗಾಗಿ ಆ ಸ್ಥಾನದಲ್ಲಿ ಜಾಗರಣ ಆಗುವಂಥದ್ದು ಅತ್ಯಂತ ಮುಖ್ಯ. ಇನ್ನೊಂದು ಪ್ರಶ್ನೆ ಆರ್ಯ ಅಕ್ಷತಾ ಹೆಬ್ಬಾರ್ ಕೇಳಿರುವಂಥದ್ದು, ಅಗ್ನಿಯೇ ಪಿತ್ತ, ಪಿತ್ತವೇ ಅಗ್ನಿ ಎಂದು ಬಂದಿದೆ, ಸುಶ್ರುತರ ವಾಕ್ಯ ಅದು. ಯೋಗ ಸಾಧನೆಯು ಅಗ್ನಿಯನ್ನು ಜಾಗೃತ ಮಾಡುವುದಕ್ಕೆ ಇರುವ ಮಾರ್ಗ ಅಂತ ತಿಳಿಸಿದ್ರಿ. ಹಾಗಿದ್ದಲ್ಲಿ ಸಹಜವಾಗಿ ತೀಕ್ಷ್ಣಾಗ್ನಿ ಇರುವ ಪಿತ್ತ ಪ್ರಕೃತಿಯವರು ಸಾಧನೆ ಮಾಡಿದರೆ ಅಗ್ನಿ ಜಾಗೃತಿಯು ಬೇರೆ ಆದ್ರೆ, ಸಹಜವಾಗಿ ಪಿತ್ತ ಪ್ರಕೃತಿ ಅವರದ್ದು, ಇದು ಬೇರೆ ಆದ್ರೆ, ಅಗ್ನಿ ಜಾಗೃತಿಯು ಬೇರೆ ಆದ್ರೆ ಅವರ ದೇಹಕ್ಕೆ ಹಾನಿಯಾಗುವುದಿಲ್ಲವೇ? ಅವರ ಸಾಧನಾ ಮಾರ್ಗಕ್ಕೆ ತಡೆಯುಂಟಾಗುವುದಿಲ್ಲವೇ ಅಥವಾ ತಡೆಯುಂಟಾಗುತ್ತದೆ ಎನ್ನುವ ಒಂದು ಯುಕ್ತವಾದ ಪ್ರಶ್ನೆ ಅದು. ಇದೆಲ್ಲ ಸಾಧನೆಗೆ ಬೇಕಾಗುವಂಥದ್ದೇ. ಈಗ ವಾತ ಬೇಕು ಸಾಧನೆಗೆ, ಯಾಕೆಂದ್ರೆ ಈ ಗತಿ ಇದೆಯಲ್ಲ, ಈಗ ಮೇಲ್ಮುಖವಾಗಿ ಈ ಜೀವ ಪ್ರಾಣಿಗಳು ಸಂಚಾರ ಮಾಡಬೇಕು ಅಂತಂದ್ರೆ ಗತಿ ಅದು. ಆ ಗತಿಯನ್ನು ವಾತವೇ ಕೊಡಬೇಕು, ಬೇರೆ ಯಾವುದು ಕೊಡೋಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗೆ ಪಿತ್ತ ಅದು ಬೇಕು, ಯಾಕೆಂದ್ರೆ ಅಗ್ನಿ ಜಾಗೃತಿ ಆದ್ರೆ ದೋಷಗಳು ಸುಡುವಂಥದ್ದು, ಅಗ್ನಿ ಜಾಗೃತಿ ಆದ್ರೆ ಕುಂಡಲಿನಿಯ ಪ್ರಬೋಧ ಉಂಟಾಗುವಂಥದ್ದು. ಇದೆಲ್ಲ ಇರೋದ್ರಿಂದ ಪಿತ್ತವೂ ಕೂಡ ಸಾಧನೆಯಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗೆ ಶ್ಲೇಷ್ಮವೂ ಕೂಡ, ಕಫವೂ ಕೂಡ ಸ್ಥಿರತೆ ಬೇಕಲ್ಲ, ಅದನ್ನು ಅದು ಕೊಡ್ತದೆ, ಕಫ ಕೊಡ್ತದೆ. ತಂಪು ಬೇಕು, ಸಮಾಧಾನ ಬೇಕು, ಅಂಟುಕೊಳ್ಬೇಕು. ಒಂದು ವಿಷಯಕ್ಕೆ ಅಂಟುಕೊಳ್ಬೇಕು ಅಂದ್ರೆ ಇದು ಅಂಟುಕೊಳ್ಳುವಾಗ ಮಾಡುತ್ತೆ, ಅದು ಸ್ವಭಾವ, ಅದು ಕಫಧಾತುವಿನ ಸ್ವಭಾವ ಅದು. ಇದು ಕೂಡ ಸಾಧನೆಗೆ ಬೇಕಾಗುವಂಥದ್ದೇ. ಹಾಗಾಗಿ ಈ ಯಾವ ಪ್ರಕೃತಿಗಳು ಸಾಧನೆಗೆ ವಿರೋಧ ಅಂತಿಲ್ಲ ಅಂತ. ಕಫ ಪ್ರಕೃತಿ ಆಗಲಿ, ವಾತ ಪ್ರಕೃತಿ ಆಗಲಿ, ಪಿತ್ತ ಪ್ರಕೃತಿ ಆಗಲಿ, ಮಿಶ್ರ ಪ್ರಕೃತಿ ಆಗಲಿ, ಇವರು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತೇನಿಲ್ಲ. ಆ ಮನುಷ್ಯನಾಗಿ ಹುಟ್ಟಿ ಬಂದ ಅಂದ್ರೆ ಒಂದು ಸಾಧನೆ ಮಾಡ್ಬೋದು ಅಂತಲೇ ಇರ್ತದೆ. ಆಗ ಪಿತ್ತ ಪ್ರಕೃತಿಯು ಅಪವಾದ ಅಲ್ಲ ಅದಕ್ಕೆ. ಅವನಿಗೆ ಪಿತ್ತ ಪ್ರಕೃತಿ ಆದ ಕಾರಣ ಸಾಧನೆ ಮಾಡಿದ್ರೆ ಅಗ್ನಿ ಜಾಗೃತಿಯಾಗಿ ತೊಂದರೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲ ಪ್ರಕೃತಿಗಳು ಪ್ರಕೃತಿಗಳೇ, ಎಲ್ಲ ಪ್ರಕೃತಿಗಳಲ್ಲೂ ಕೂಡ ಮಾರ್ಗ ಇದೆ ಮೇಲಕ್ಕೆ ಹೋಗೋದಕ್ಕೆ. ಆದ್ರೆ ಮಾರ್ಗಗಳು ಸ್ವಲ್ಪ ಬೇರೆ ಬೇರೆ ಆಗ್ಬೋದು, ವಿಧಾನ ಸ್ವಲ್ಪ ಬೇರೆ ಬೇರೆ ಆಗ್ಬೋದು, ಅದಿದೆ. ಈಗ ಕಫ ಪ್ರಕೃತಿಯನ್ನು ದೀರ್ಘಕಾಲ ಕೂತ್ಕೋಬಹುದು, ವಾತ ಪ್ರಕೃತಿಯವನಿಗೆ ಕೂತ್ಕೊಳ್ಳೋಕೆ ಆಗದೆ ಇರ್ಬೋದು. ಆ ತರಹ ಸ್ಮರಣೆಯಿಂದ ಅವನು ಮುಂದಕ್ಕೆ ಹೋಗೋಕೆ ಅವಕಾಶಗಳಾಗ್ಬೋದು ಅವನಿಗೆ. ಯಾಕಂದ್ರೆ ಸ್ಮರಣೆ ಕ್ಷಣ ಮಾತ್ರ ಅದು, ಆದ್ರೆ ಧ್ಯಾನ ಹಾಗಲ್ಲ, ಅದು ಮುಂದುವರಿತಾ ಇರ್ಬೇಕು ಅದು. ಹಾಗಂಥದ್ದು ಅವನಿಗೆ ಸಹಾಯ ಮಾಡೋಕೆ ಸಾಧ್ಯ ಇದೆ. ಅಥವಾ ಅವನಿಗೆ ಕೂತಷ್ಟು ಹೊತ್ತಲ್ಲೇ ಅನುಕೂಲಗಳಾಗುತ್ತೆ ಅವನಿಗೆ, ವಾತ ಪ್ರಕೃತಿ ಅವನಿಗೆ. ಹೀಗೆಲ್ಲ ವ್ಯತ್ಯಾಸಗಳಿದೆ. ಹಾಗೆ ಪಿತ್ತ ಪ್ರಕೃತಿ ಕೂಡ ಪ್ರಕೃತಿಯೇ ಅದು. ಹಾಗಾಗಿ ಅವರು ಸಾಧನೆ ಮಾಡಿದ್ರೆ ಅಗ್ನಿ ಜಾಗೃತಿಯಾಗಿ ಅವರಿಗೆ ಹಾನಿ ಆಗೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮೊಟ್ಟ ಮೊದಲನೇದಾಗಿ ಅಗ್ನಿ ಅನ್ನೋದೊಂದು ದೇವತೆ, ಅದು ಭಗವಂತನು ಕೂಡ ಹೌದು. ನೀವು ಸತ್ಸಂಕಲ್ಪ, ಸಾಧನೆಯ ಸತ್ಸಂಕಲ್ಪಗಳ ಫಲವಾಗಿ ಅಗ್ನಿಯನ್ನು ಜಾಗೃತಿ ಮಾಡ್ಕೊಂಡ್ರೆ ಅಂತ ಆದ್ರೆ, ಅಗ್ನಿ ವೃದ್ಧಿ ಆಯ್ತು ಅಂದ್ರೆ ಅದು ದೋಷಗಳು ಸುಡುವಂತೆಯೇ ವೃದ್ಧಿ ಆಗುತ್ತೆ, ಅದು ಕುಂಡಲಿನಿ ಪ್ರಬೋಧವಾಗುವಂತೆಯೇ ವೃದ್ಧಿ ಆಗುತ್ತೆ, ಸಾಧನೆ ಮಾರ್ಗ ಬೆಳಗುವಂತೆಯೇ ವೃದ್ಧಿ ಆಗುತ್ತೆ, ಅದು ಚಂದ್ರ ಕರಗುವಂತೆಯೇ ವೃದ್ಧಿ ಆಗುತ್ತೆ, ಅದು ಚಂದ್ರಮಂಡಲ ಕರಗುವಂತೆ ವೃದ್ಧಿ ಆಗುತ್ತೆ ಹೊರತು ದೇಹಕ್ಕೆ ಹಾನಿ ಮಾಡುವಂತೆ ವೃದ್ಧಿ ಆಗೋದಿಲ್ಲ. ಅದು ಅಂದ್ರೆ ನೋಡ್ಕೊಂಡಾಗತ್ತೆ, ಅದು ನೋಡ್ಕೊಂಡಾಗತ್ತೆ. ಈಗ ಗಿಡಮೂಲಿಕೆ ಔಷಧಗಳಿರ್ತವೆ, ಅಥವಾ ಈಗ ಗೋಮೂತ್ರ ಇದರ ಔಷಧಗಳೆಲ್ಲ ಇರ್ತವೆ, ಕೆಲವು ಔಷಧಗಳೇ ಇವೆ. ಈಗ ಸಕ್ಕರೆ ಕಾಯಿಲೆ ಇದ್ದವರಿಗೆ ಸಕ್ಕರೆ ಜಾಸ್ತಿ ಇದ್ರೆ ಕಡಿಮೆ ಮಾಡುತ್ತೆ ಅದು, ಆದ್ರೆ ಸರಿ ಇದ್ರೆ ಅದ್ರ ಮುಟ್ಟಕ್ಕೆ ಹೋಗೋದಿಲ್ಲ ಅಂತ, ಅಲ್ಲಿಗೆ ಬಿಡುತ್ತೆ ಅದನ್ನ. ಆದ್ರೆ ನೀವು ಆಧುನಿಕ ಔಷಧಗಳನ್ನು ತಗೊಂಡ್ರೆ ಸಕ್ಕರೆ ಜಾಸ್ತಿ ಇದ್ರೆ ಕಡಿಮೆ ಮಾಡುತ್ತೆ, ಸರಿ ಇದ್ದಾಗ ತಗೊಂಡ್ರೆ ತೊಂದರೆ ಮಾಡುತ್ತೆ, ಅದು ಇನ್ನೂ ಕಡಿಮೆ ಮಾಡ್ಬಿಡುತ್ತೆ ಅದು. ಅಂದ್ರೆ ಅದು ಕುರುಡಾಗಿ ಕೆಲಸ ಮಾಡುತ್ತೆ ಅದು ಅಂತ. ಸಕ್ಕರೆ ಕಡಿಮೆ ಮಾಡು ಅಂದ್ರೆ ಸಕ್ಕರೆ ಕಡಿಮೆ ಮಾಡುತ್ತೆ ಅಷ್ಟೇ, ಹಿಂದೆ ಮುಂದೆ ನೋಡೋದಿಲ್ಲ ಅದು. ಆದ್ರೆ ಈ ಬಗೆಯ ಔಷಧಗಳು ಅದು ವೈದ್ಯನಂತೆ ಕೆಲಸ ಮಾಡುತ್ತೆ, ಒಳಗೆ ಹೋಗಿ ನೋಡುತ್ತೆ ಸಕ್ಕರೆ ಕಾಯಿಲೆ ಇದೆಯಾ, ಜಾಸ್ತಿ ಇದೆಯಾ, ಜಾಸ್ತಿ ಇದ್ರೆ ಕಡಿಮೆ ಮಾಡುತ್ತೆ, ಕಡಿಮೆ ಇದೆಯಾ ಅದನ್ನ ಜಾಸ್ತಿ ಮಾಡುತ್ತೆ, ಯಾವ ಪ್ರಮಾಣಕ್ಕೆ ಬೇಕೋ ಆ ಪ್ರಮಾಣಕ್ಕೆ ತರುತ್ತೆ. ಈಗ ಯೋಗಾಸನಗಳನ್ನು ಮಾಡ್ತಾ ಇದ್ರೆ ನಿಮ್ಗೆ ಸ್ಥೌಲ್ಯ ಇದ್ರೆ ಕಡಿಮೆ ಮಾಡುತ್ತೆ ಅದು. ನೀವು ಕೃಷಿರಾಗಿದ್ರೆ ಧಾತು ಪುಷ್ಟಿಯನ್ನು ಕೊಟ್ಟು ಎಷ್ಟು ಬೇಕೋ ಅಷ್ಟು ನಿಮಗೆ ಸ್ವಲ್ಪ
ನೀವು ತುಂಬಿಕೊಳ್ಳುವಂತೆ ಮಾಡುತ್ತೆ ಅದು. ಅಂದ್ರೆ ಇವಕ್ಕೆಲ್ಲ ಏನಂದ್ರೆ ಇವು ವೈದ್ಯನ ಹಾಗೆ ಕೆಲಸ ಮಾಡ್ತವೆ. ಈ ಅಗ್ನಿ ಕೂಡ ಹಾಗೆ. ಅಗ್ನಿ ಒಂದು ಬರೇ ಜಡ ಅಲ್ಲ, ಅದು ಸಚೇತನ ಅಂತ ನೀವು ಅದನ್ನು ತಗೊಳ್ಬೇಕು ಅಂತ. ಹಾಗಾಗಿ ಅದು ನೋಡುತ್ತೆ ಅದು ಅಂತ. ನೀನು ಪಿತ್ತ ಪ್ರಕೃತಿಯವನ ನಿನಗೆ ತಕ್ಕಂತೆ ಕಡಿಮೆ ಮಾಡ್ತೇನೆ, ನಿನಗೆ ದೇಹಕ್ಕೆ ತೊಂದರೆ ಆಗದೇ ಇರುವಂತೆ ಕಡಿಮೆ ಮಾಡ್ತೇನೆ ಅಂತಲೇ ಕಡಿಮೆ ಮಾಡೋದು ಅದು, ಅಥವಾ ಜಾಸ್ತಿ ಮಾಡೋದು ಅಗ್ನಿಯನ ಅಂತ. ಹಾಗಾಗಿ ಆ ಅಗ್ನಿದೇವ ನಾವು ಅದನ್ನು ಒಲಿಸ್ಕೊಂಡಾಗ, ಅದು ಒಲಿದಾಗ ಅದು ನಮ್ಮ ಪ್ರಕೃತಿ ಅಗತ್ಯಗಳನ್ನು ಗಮನಿಸಿಯೇ ವೃದ್ಧಿಯಾಗಿ ದೋಷಗಳನ್ನ ಸುಟ್ಟು ಗುಣಗಳನ್ನ ಹೆಚ್ಚು ಮಾಡುತ್ತೆ, ತನ್ನ ಕೆಲಸ ಮಾಡಿಕೊಡುತ್ತೆ. ಮುನಿದಾಗ ಅನರ್ಥಕಾರಿಯಾಗಿ ಪರಿಣಮಿಸುತ್ತೆ. ಅದು ಬೇಕಾದನ್ನು ಸುಡುತ್ತೆ, ಬೇಡವಾದನ್ನು ಇಡುತ್ತೆ, ಅಥವಾ ಎಲ್ಲ ಒಟ್ಟಿಗೆ ಸುಡುತ್ತೆ, ಇದೆಲ್ಲ ಮಾಡುತ್ತೆ ಅದು. ಹಾಗಾಗಿ ಒಲಿಸ್ಕೊಳ್ಬೇಕು ಸರಿಯಾದ ಊಟ ಮತ್ತು ಸಕ್ರಮವಾದ ಉಪವಾಸಗಳ ಮೂಲಕ. ಪಿತ್ತ ಪ್ರಕೃತಿ ಆದರೂ ಕೂಡ ಸಾಧನೆ ಮಾಡ್ಬೋದು, ಯಾವ ಪ್ರಕೃತಿ ಆದರೂ ಸಾಧನೆ ಮಾಡ್ಬೋದು. ಯಾಕೆಂದ್ರೆ ಅದಕ್ಕೆ ಗೊತ್ತಿದೆ, ನಿಮ್ಮ ಪ್ರಕೃತಿ ಏನು ಅಂತ ಗೊತ್ತಿದೆ, ಅದಕ್ಕೆ ತಕ್ಕಂತೆ ಅದು ತಾನು ಮಾಡಬೇಕಾದ ಕಾರ್ಯವನ್ನು ಮಾಡುತ್ತೆ. ಮತ್ತೆ ಇನ್ನೊಂದು ವಿಷಯಕ್ಕೆ ಪುನಃ ಸ್ಪಷ್ಟತೆ. ಈಗ ಪಿತ್ತ ವ್ಯತಿರೇಕವಾಗಿ ಅಗ್ನಿ ಇಲ್ಲ, ಅಗ್ನಿ ಪಿತ್ತ ಒಂದೇ, ಅಗ್ನಿಯೇ ಪಿತ್ತ, ಪಿತ್ತವೇ ಅಗ್ನಿ ಅಂದ್ರೆ ನಮ್ಮ ದೇಹದೊಳಗಿನ ಮಾತನಾಡ್ತಾ ಇರುವಂತದ್ದು. ಅಗ್ನಿಯೇ ಪಿತ್ತ, ಪಿತ್ತವೇ ಅಗ್ನಿ ಅಂದ್ರೆ ಹೊರಗಡೆ ಕಾಣ್ತಾ ಇರೋ ಅಗ್ನಿ ಎಲ್ಲ ಪಿತ್ತ ಅಂತ ಹೇಳಕ್ಕಾಗತ್ತ ನಾವು? ಹಾಗೆ ಹೇಳೋಕ್ಕಾಗೋದಿಲ್ಲ. ಅಥವಾ ದೇಹಾತೀತವಾಗಿ ಈ ಅಂತರ್ಮಾರ್ಗದಲ್ಲಿ, ಸಾಧನೆಯ ಮಾರ್ಗದಲ್ಲಿ ಅಲ್ಲಿ ಪಿತ್ತ ಕಾಣಿಸ್ಕೊಳ್ಳೋದಿಲ್ಲ, ಅಲ್ಲಿ ಅಗ್ನಿ ಇರುವಂಥದ್ದಲ್ಲಿ. ಹಾಗಾಗಿ ಇದನ್ನು ಅಕ್ಷರಾರ್ಥದ ತಗೋಬಾರ್ದು ಅಂತ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ದೇಹದಲ್ಲಿ ಪಾಂಚಭೌತಿಕ ಶರೀರದಲ್ಲಿ ಪಿತ್ತ ಮತ್ತು ಅದರ ಪರಿಣಾಮಗಳನ್ನು ಬಿಟ್ಟು ಬೇರೆ ಅಗ್ನಿ ಇಲ್ಲ, ಬೇರೆ ಹುಡ್ಕಕ್ಕೆ ಹೋಗ್ಬೇಡ ಅಗ್ನಿ ಅಂತ ಹೇಳ್ತಿರೋದು ಅಷ್ಟೇ ಹೊರತು ಅಗ್ನಿ ಉರಿತಾ ಇರೋ ಅಗ್ನಿ ಕಾಣಿಸ್ಕೊಳ್ಳೋದಿಲ್ಲ ಅಲ್ಲೇನು ಅಂತ. ಒಳಗೆ ಜ್ವಾಲೆ ಇದೆಯಾ ಅಂತ ಯಾರು ಕೇಳಿರೋ ಅನ್ನೋ ಕಾರಣಕ್ಕೆ ಬಂದಿರೋಂಥ ಉತ್ತರ ಅದು. ಅಗ್ನಿ ಇದೆ ಅಂದ್ರೆ ಹೊತ್ಕೊಂಡು ಉರಿತಾ ಇದೆಯಾ, ಸುಟ್ಟಾಕೋದಿಲ್ವಾ ಅಂತ ಯಾರಾದ್ರೂ ಅಜ್ಞ ಕೇಳಿದ್ರೆ, ಹಾಗಲ್ಲ, ಪಿತ್ತ ಇದೆ ನೋಡು, ಅದೇ ಅಗ್ನಿ, ಅದು ಬೇರೆ ಅಲ್ಲ, ಅಗ್ನಿ ಬೇರೆ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಅದನ್ನ ಅಕ್ಷರಾರ್ಥದಲ್ಲಿ ತಗೊಂಡ್ರೆ ಸಮಸ್ಯೆ ಆಗತ್ತೆ. ನಿಮ್ಗೆ ಹಿಂದೆ ಹೇಳಿದ್ದನ್ನ ನಾವು ನಿಮ್ಗೆ ನೆನಪು ಮಾಡೋದು. ಅಗ್ನಿಗೂ ಪಿತ್ತಕ್ಕೂ ಅಂತರ ಬರುತ್ತೆ. ಅಗ್ನಿಗೆ ಊರ್ಧ್ವಗತಿ, ಪಿತ್ತಕ್ಕೆ ಅಧೋಗತಿ. ಅಗ್ನಿಗೆ ರಸವಿಲ್ಲ, ಗಂಧವಿಲ್ಲ, ಪಿತ್ತಕ್ಕೆ ರಸವೂ ಇದೆ, ಗಂಧವೂ ಇದೆ. ಅಗ್ನಿ ದ್ರವವೂ ಅಲ್ಲ, ಘನವೂ ಅಲ್ಲ, ಯಾಕೆಂದ್ರೆ ಜಲವೂ ಅಲ್ಲ, ಪೃಥ್ವಿ ಅಲ್ಲ. ಅದು ಪಿತ್ತ, ಅದು ದ್ರವ. ಅಗ್ನಿ ಜೀವಗಳಲ್ಲಿ ಇರ್ಬೋದು, ನಿರ್ಜೀವ ವಸ್ತುಗಳಲ್ಲಿ ಕೂಡ ಇರ್ಬೋದು. ಕಟ್ಟಿಗೆಗೆ ಬೆಂಕಿ ಹೊತ್ಕೋಬಹುದು ಅಲ್ವಾ? ಜೀವಂತ ವ್ಯಕ್ತಿಗಳು ಬೆಂಕಿ ಹೊತ್ಕೋಬಹುದು, ಸಾಧ್ಯ ಇದೆ ಅದು. ಆದ್ರೆ ಪಿತ್ತ ಜೀವಗಳಲ್ಲಿ ಮಾತ್ರ ಇರುತ್ತೆ, ನಿರ್ಜೀವ ವಸ್ತುಗಳಲ್ಲಿ ಪಿತ್ತ ಅಂತ ನಾವು ಹುಡ್ಕೋಕ್ ಹೋದ್ರೆ ಇರೋದಿಲ್ಲ ಅದು ಅಂತ. ಅಗ್ನಿ ಸೂಕ್ಷ್ಮ, ಪಿತ್ತ ಸ್ಥೂಲ. ಅದು ಪಿತ್ತ ದ್ರವ ಅಂದ್ರೆ ಕೈಗೆ ಸಿಗುವಂಥದ್ದು. ಹಾಗೆ ಅಗ್ನಿ ಒಣಗಿಸೋ ಗುಣ ಇದೆ ಅದಕ್ಕೆ. ಪಿತ್ತ ಅದು ತೇವ, ಅದು ದ್ರವ ಅದು ಅಂತ. ಇನ್ನೊಂದು ಅವತ್ತು ಹೇಳಿದಿರೋದು ಇವತ್ತು ಹೇಳ್ತೀವಿ, ತುಪ್ಪ ಹಾಕಿದ್ರೆ ಅಗ್ನಿ ಜಾಸ್ತಿ ಆಗತ್ತೆ, ತುಪ್ಪದಿಂದ ಅಗ್ನಿ ವೃದ್ಧಿ. ಆದ್ರೆ ತುಪ್ಪವನ್ನು ಸೇವನೆ ಮಾಡಿದ್ರೆ ಪಿತ್ತ ಶಮನ ಆಗತ್ತೆ, ಪಿತ್ತ ಶಾಂತ ಆಗತ್ತೆ. ಅಂದ್ರೆ ಇದಿಷ್ಟು ಏನು ಅಂದ್ರೆ ತದ್ವಿರುದ್ಧ ಗುಣಗಳು, ತದ್ವಿರುದ್ಧ ಸ್ವಭಾವಗಳು. ಹಾಗಾಗಿ ಅಗ್ನಿಯೇ ಪಿತ್ತ, ಪಿತ್ತವೇ ಅಗ್ನಿ ಅನ್ನೋದನ್ನ ನೀವು ಎಲ್ಲಾ ಕಡೆ ಅನ್ವಯ ಮಾಡಿ ವಿಚಾರ ಮಾಡಕ್ಕಿರುವಂಥದ್ದಲ್ಲ. ಬಂದಿರುವ ಪ್ರಶ್ನೆ ಏನು ಅನ್ನೋದ್ರ ಗಮನಿಸಿ ಅದರ ಮೇಲೆ ವಿಚಾರ ಮಾಡುವಂಥದ್ದು. ದೇಹದಲ್ಲಿ ಬೆಂಕಿ ಇದೆಯಾ, ಹೊರಗಡೆ ಬಚ್ಚಲ ಮನೆಯಲ್ಲಿ ಬೆಂಕಿ ಇರೋ ಹಾಗೆ ಬೆಂಕಿ ಇದೆಯಾ ಅಂದ್ರೆ ಇಲ್ಲ, ಹಾಗೆಲ್ಲ ಇಲ್ಲ. ದೇಹದಲ್ಲಿ ಪಿತ್ತ ಇದೆ ನೋಡು, ಪಿತ್ತದ ಕಾರ್ಯಗಳಿದೆ ನೋಡು, ಇದು ಅಗ್ನಿ ಮತ್ತು ಅಗ್ನಿಯ ಪರಿಣಾಮಗಳು ಅಂತ ಹೇಳ್ಬೇಕಾಗಿರುವಂಥದ್ದು. ಹಾಗಾಗಿ ಹೊರಗೆ ಹೋದ್ರು ಅಗ್ನಿ ಪಿತ್ತಕ್ಕಿಂತ ಬೇರೆ ಇದೆ. ಇನ್ನೂ ಒಳಗೆ ಹೋದ್ರು, ಈಗ ಮೂಲಾಗ್ನಿ ಪ್ರಜ್ವಲಿಸಿತು ಅಂದ್ರೆ ಅದು ಪಿತ್ತ ಅಂತಲ್ಲ, ಅದು ದೇವತಾತ್ಮಕವಾಗಿರುವಂತ ಅಗ್ನಿ ಪ್ರಜ್ವಲಿಸ್ತು ಅಂತ ಅರ್ಥ ಅದಕ್ಕೆ ಅಲ್ಲಿ ಅಂತ. ಹಾಗಾಗಿ ಈ ಪ್ರಶ್ನೆಗೆ ಅದೇನಂದ್ರೆ ಪಿತ್ತ ಪ್ರಕೃತಿಗೆ ಅಂತ ಹೇಳೋ ಪ್ರಶ್ನೆಗೆ ಇಲ್ಲೊಂದು ಉತ್ತರ ಬರೋದು ಹೀಗೆ ಅಂತ. ಪಿತ್ತ ಪ್ರಕೃತಿಲಿ ಪಿತ್ತ ಕೆಲಸ ಮಾಡೋದು ಬೇರೆ, ಅದು ಮೂಲಾಗ್ನಿ ಪ್ರಜ್ವಲಿಸೋದು ಬೇರೆ. ಅಲ್ಲಿ ನೀನ್ ಯಾವ ಪ್ರಕೃತಿ ಅನ್ನೋದು ದೊಡ್ಡ ವಿಷಯ ಅಲ್ಲ ಅಂತ. ಆ ಜಾಗದಲ್ಲಿ ಯಾವ ಪ್ರಕೃತಿ ಆದ್ರೂ ಆ ಮೂಲಾಗ್ನಿ ಅನ್ನೋದು ಕೆಲಸ ಮಾಡುತ್ತೆ, ಮಾಡೋ ರೀತಿಯಲ್ಲೇ ಮಾಡುತ್ತೆ ಅದು ಅಂತ. ದೇಹಕ್ಕಾಗುವಾಗ ಈ ವಾತ ಪಿತ್ತ ಕಫಗಳ ಪ್ರಶ್ನೆ ಬರುವಂಥದ್ದು ಅನ್ನೋದನ್ನ ನಾವು ಗಮನಿಸ್ಕೋಬೇಕು ಅಂತ. ಹಾಗಾಗಿ ಇದು ಅದಕ್ಕೂ ಇರುವಂತ ಒಂದು ಅಂತರ. ನೀವು ಯಾವ ಪ್ರಕೃತಿ ಆದ್ರೂ ನಿಶ್ಚಿಂತೆಯಾಗಿ ನೀವು ಸಾಧನೆ ಮಾಡ್ಬೋದು. ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲ, ಅದಕ್ಕೆ ಗೊತ್ತಿದೆ, ಅಗ್ನಿಗೆ ಗೊತ್ತಿದೆ. ಅಗ್ನಿಯನ್ನ ಕಣ್ಮುಚ್ಚಿ ನಂಬಿಕೊಂಡು ಒಳ್ಳೇದ್ ಮಾಡಪ್ಪ ಅಂತ ಅಗ್ನಿಗೆ ಕೊಡಬೇಕಾದ್ದನ್ನೇ ಕೊಡ್ತಾ, ಕೊಡಬಾರದನ್ನು ಕೊಡದೆ
ನಾವು ಇದ್ಬಿಟ್ರೆ ಸಾಕು ಅಂತ. ಪಿತ್ತ ಪ್ರಕೃತಿಗೂ ಕೂಡ ಉತ್ತಮವಾಗಿ ಅದು ಕೆಲಸವನ್ನು ಮಾಡುತ್ತೆ ಅಂತ. ಇನ್ನು ನಿನ್ನೆಯ ಶೇಷ ಒಂಚೂರಿದೆ, ಅದನ್ನು ಸ್ವಲ್ಪ ಮುಟ್ಟಿ ಮುಂದಕ್ಕೆ ಹೋಗ್ಬೇಕಾಗಿದೆ. ಮುಂದಕ್ಕೆ ಹೋಗೋಷ್ಟು ಸಮಯ ಕಾಣ್ತಾ ಇಲ್ಲ. ಹಾಗಾಗಿದೆ ಇವತ್ತಿನ ಸಂದರ್ಭ ಆಗಿದೆ. ನಿನ್ನೆ ನಾವು ಕೆಲವು ಉದಾಹರಣೆಗಳನ್ನು ಕೊಟ್ಟವು. ಕೇವಲ ವಾಯುವೇ ಆಹಾರವಾಗಿ ಜೀವಿಸಿರಬಹುದು. ಅನ್ನ ಅಥವಾ ಆಹಾರ ಸ್ವೀಕಾರ ಮಾಡದೆ, ಬಾಯಿಯಿಂದ ತಿನ್ನದೆ, ಕೇವಲ ಉಸಿರಾಟ ಮಾತ್ರದಿಂದ ನಾವು ಜೀವಂತವಾಗಿ ಇರಬಹುದು ಅನ್ನೋದಕ್ಕೆ ಕೆಲವು ಪ್ರಾಣಿಗಳ ಉದಾಹರಣೆಯನ್ನು ಕೊಟ್ಟವು ಅಲ್ವಾ. ಕೆಲವು ಸಾಧಕರ, ದೇವತೆಗಳ ಅಥವಾ ಸಾಧಕರ ಉದಾಹರಣೆಗಳನ್ನು ಕೊಟ್ಟವು. ಋಷಿ ಮಹರ್ಷಿಗಳ ಅಥವಾ ಧ್ರುವನಂತವರ ಉದಾಹರಣೆಗಳನ್ನು ಕೊಟ್ಟವು ನಿನ್ನೆ. ಧ್ರುವ, ಭಗೀರಥ ಇಂಥವ್ರದ್ದು, ಪಾರ್ವತಿ ದೇವಿ ಅಥವಾ ಕರ್ದಮ ಪ್ರಜಾಪತಿಯೋ, ವಿಶ್ವಾಮಿತ್ರ ಮಹರ್ಷಿಯೋ ಇಂಥವ್ರ ಉದಾಹರಣೆಗಳನ್ನು ಕೊಟ್ಟವು. ಪ್ರಾಣಿಗಳ ಉದಾಹರಣೆಯನ್ನು ಕೊಟ್ಟವು. 30 ವರ್ಷ ಊಟ ಮಾಡದೇ ಇರುವಂಥ ಪ್ರಾಣಿಗಳು, 5-6 ವರ್ಷ ಇರುವಂಥದ್ದು, ಅಥವಾ 7-8 ತಿಂಗಳು ಇರುವಂಥದ್ದು, 3-4 ತಿಂಗಳು ಇರುವಂಥದ್ದು, ಇಂಥದ್ದೆಲ್ಲ ನಿಮಗೆ ಉದಾಹರಣೆ ಕೊಟ್ಟವು. ನಿಮಗೆ ನೀವು ಸಹಜವಾಗಿ ನೀವು ಕೇಳ್ಬೋದು, ಪ್ರಾಣಿಗಳಿವೆ ಅಂದರೆ ಇರೋ ಥರ ಅದರ ದೇಹ ಪ್ರಕೃತಿ ವ್ಯವಸ್ಥೆ ಇದೆ, ಅದಕ್ಕೋಸ್ಕರ ಇದ್ದಾವೆ ಅವು. ನಾವು ಹಾಗೆ ಮಾಡಿದ್ರೆ ಗತಿ ಗೋವಿಂದ. ನೀವು ಅದ್ರ ಉದಾಹರಣೆ ನಮ್ಗೆ ಯಾಕೆ ಕೊಡ್ತೀರಿ? ನಾವು ಆಮೇನೂ ಅಲ್ಲ, ಹಾವು ಅಲ್ಲ, ಮೊಸಳೆನೂ ಅಲ್ಲ, ಮಿನ್ನೊಂದು ಅಲ್ಲ, ಕರಡಿನೂ ಅಲ್ಲ. ಹಾಗಿರುವಾಗ ನಮಗೆ ಹೇಗೆ ಅನ್ವಯ ಆಗತ್ತೆ ಇದು? ಮತ್ತೆ ದೇವರಿದಂತೂ ಸುದ್ದಿ ಹೇಳಲೇಬೇಡಿ. ಪಾರ್ವತಿ ಮಾಡಿದ್ಲು, ಪಾರ್ವತಿ ಮಾಡಿದ್ಲು, ನಾವೇನು ಪಾರ್ವತಿಯ ಅಂತ ಅನ್ನಿಸ್ಬೋದು. ಹಾಗಾಗಿ ಇದರ ಯುಕ್ತಿಯನ್ನು ಗಮನಿಸ್ಕೋಬೇಕು. ನಾವು ಯಾತಕ್ಕೋಸ್ಕರ ಉದಾಹರಣೆ ಕೊಟ್ಟು, ನಿನ್ನೆ ಸಮಯ ಕಡಿಮೆ ಇತ್ತು, ಹಾಗಾಗಿ ಅದನ್ನ ಮುಟ್ಟಕ್ಕಾಗಿಲ್ಲ. ಯಾತಕ ಉದಾಹರಣೆ ಕೊಟ್ಟರು? ಈ ಪ್ರಾಣಿಗಳ ಉದಾಹರಣೆಯ ತಾತ್ಪರ್ಯ ಏನು ಅಂದ್ರೆ, ದೇಹದಲ್ಲಿ ಚಟುವಟಿಕೆಗಳು ತುಂಬಾ ಕಡಿಮೆ ಇದ್ದಾಗ ಆಹಾರವೂ ಕಡಿಮೆ ಸಾಕಾಗತ್ತೆ. ಕಾರ್ಯ ಜಾಸ್ತಿ ಇದ್ರೆ ಆಹಾರವೂ ಜಾಸ್ತಿ ಬೇಕು. ಬೆಳಗ್ಗೆ ಸಾಯಂಕಾಲ ದುಡಿಬೇಕಾಗಿದೆ ಅಂತಂದ್ರೆ ಆಹಾರನೂ ಹಾಗೆ ಬೇಕಾಗತ್ತೆ ಅವನಿಗೆ. ಇಲ್ಲ ಬಹಳ ಕಡಿಮೆ ಕೆಲಸ ಇದೆ ಅಂದ್ರೆ ಆಹಾರ ಕಡಿಮೆ ಸಾಕಾಗುತ್ತೆ, ಅವನು ಜಾಸ್ತಿ ತಗೋಬಾರ್ದು. ಯಾಕೆಂದ್ರೆ ಖರ್ಚಾಗೋದಿಲ್ಲ ಅದು ಅಂತ. ತಗೊಂಡಿದ್ದು ಖರ್ಚಾಗಬೇಕಲ್ಲ, ಖರ್ಚಾಗೋದಿಲ್ಲ ಅಂತ. ಹಾಗಾಗಿ ಕಾರ್ಯ ಹೆಚ್ಚಾದಾಗ ಆಹಾರ ಹೆಚ್ಚು, ಕಾರ್ಯ ಕಡಿಮೆ ಆದಾಗ, ಚಟುವಟಿಕೆ ಕಡಿಮೆ ಆದಾಗ ಆಹಾರ ಕಡಿಮೆ ಸಾಕಾಗತ್ತೆ. ಕಾರ್ಯವೇ ಎಲ್ದಿದ್ದಾಗ ಆಹಾರ ಬೇಡ ಅಂತ. ಈ ಸ್ಥಿತಿಗಳೆಲ್ಲ ಉಂಟು. ಈ ಪ್ರಾಣಿಗಳದ್ದು ಕಾರ್ಯ ಅತ್ಯಂತ ಕಡಿಮೆ ಇರುವಂತ ಸ್ಥಿತಿ. ಈಗ ಕರಡಿಗಳ ಬಗ್ಗೆ ಹೇಳುವಾಗ ಅವು ಹೃದಯದ ಬಡಿತವನ್ನು ಕಡಿಮೆ ಮಾಡ್ಕೊಳ್ಳುತ್ತೆ, ಶರೀರದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳುತ್ತೆ. ಅಂದ್ರೆ ಅದು ಕೂಡ ಕೆಲಸ ತಾನೇ. ಹೃದಯದ ಬಡಿತ ಅಂದ್ರೆ ಅದೊಂದು ಕೆಲಸ. ಅದನ್ನು ಕಡಿಮೆ ಮಾಡ್ಕೊಳ್ಳುತ್ತೆ. ಶರೀರದ ಉಷ್ಣತೆ ಕೂಡ ಶಕ್ತಿಯನ್ನು ಖರ್ಚು ಮಾಡುತ್ತೆ ಅದು, ಆ ಶರೀರದ ಉಷ್ಣತೆ ಅನ್ನುವಂಥದ್ದು ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗಾಗಿ ಎಷ್ಟು ಕಾಲ ಆ ತಿಂದ ಆಹಾರವೇ ಎಷ್ಟು ಕಾಲ ಬರುತ್ತೆ, ಅದಕ್ಕೆ ವರ್ಷಗಟ್ಟಲೆ ಬರುತ್ತೆ ತಿಂದ ಆಹಾರ ಅಂತ ಅಲ್ವಾ. ಹಾಗಾಗಿ ಇದೊಂದು ಸಾಧ್ಯತೆ ಇದೆ ನೋಡಿ. ನೀವು ತಪಸ್ಸು ಮಾಡುವಾಗ ಏನು ಅಷ್ಟೆಲ್ಲ ಕೆಲಸ? ತಪಸ್ಸು ಅಂದ್ರೆ ಏನು? ನೀವು ಬೇರೆ ಬಹಿರ್ಮುಖತೆಯನ್ನೆಲ್ಲ ಕಡಿಮೆ ಮಾಡಬೇಕು, ಬೇರೆ ಕಾರ್ಯಗಳನ್ನೆಲ್ಲ ಕಡಿಮೆ ಮಾಡಬೇಕು. ಪೂರ್ತಿ ಆತ್ಮದ ಮೇಲೆ ನಾವು ಮನಸ್ಸನ್ನು ಕೇಂದ್ರೀಕರಿಸ್ತೇವೆ, ಅಥವಾ ದೇವತೆ ಮೇಲೆ, ಆ ಸಂಬಂಧಪಟ್ಟ ದೇವತೆ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತೇವೆ. ಬೇರೆ ಚಟುವಟಿಕೆಗಳು ಕಡಿಮೆ ಆದ್ರೆ ಮಾತ್ರವೇ ಆ ದೇವತೆ ಕಾಣಿಸುವಂಥದ್ದು ನಮಗೆ. ಈಗ ಯಾಕೆ ನಮಗೆ ದೇವರು ಕಾಣ್ತಾ ಇಲ್ಲ ಅಂದ್ರೆ ಆ ಕಡೆ ಈ ಕಡೆ ಗಮನ ಹೋಗ್ತಾ ಇದೆ. ಒಂದೇ ಕಡೆ ಗಮನ ಹೋಗ್ಬೇಕು. ಅದು ಹೆಚ್ಚೊತ್ತು ಒಂದೇ ಕಡೆ ಗಮನ ಇದ್ದಂತೆ ಆಳಕ್ಕೆ ಹೋಗುತ್ತೆ. ಅದಿರೋದು ಆಳದಲ್ಲಿ ದೇವತೆ ಅನ್ನುವಂಥದ್ದು, ಅಥವಾ ದೇವರು ಅನ್ನುವಂಥದ್ದು ಮತ್ತು ಆಳದಲ್ಲಿ ಇರುವಂಥದ್ದು. ಹಾಗಾಗಿ ಎಷ್ಟು ನಮ್ಮ ಚಿತ್ತ ಆಳಕ್ಕಿಳಿಯುತ್ತೋ ಅಷ್ಟು ನಾವು ದೇವರಿಗೆ ಹತ್ರ ಆಗ್ತಾ ಹೋಗ್ತೇವೆ. ಆಳಕ್ಕಿಳಿದೇ ಇದ್ದಾಗ, ಈಗ ಬಾವಿ ತೋಡುವಾಗ 10 ಅಡಿ ಬಾವಿ 5 ಕಡೆ ತೋಡಿದ್ರೆ ನೀರು ಸಿಗೋದಿಲ್ಲ ಅಲ್ವಾ. 50 ಅಡಿ ಒಂದೇ ಕಡೆ ತೋಡಿದ್ರೆ ನೀರು ಸಿಗತ್ತೆ. ಯಾಕೆಂದ್ರೆ 50 ಅಡಿ ಆಳ ಹೋಯ್ತು ಅದು, 10 ಅಡಿ ಆಳ ಹೋಗಿಲ್ಲ ಅದು. ನೀವು 10 ಕಡೆ ತೆಗೆದಿರ್ಬೋದು. ನಮ್ಮ ಜೀವನ ಆಗ್ತಿರೋದು ಹೀಗೆ. 10 ಅಡಿ ಅಲ್ಲ, ಒಂದೊಂದು ಇಂಚು ಎಲ್ಲ ಕಡೆ ಹೋಗ್ತಾ ಇರೋದು ನಾವೀಗ. ಇಂಚು ಇಲ್ಲ ಅಂತ, ಆ ಥರ ಇದೆ ಅಂತ. ಅಂಗುಲ ಕೂಡ ಇಲ್ಲ ಅಂತ. ಎಲ್ಲಾ ಕಡೆ ಹೋಗ್ತೀವಿ, ಎಲ್ಲೂ ಆಳಕ್ಕಿಳಿಯೋದಿಲ್ಲ. ಎಲ್ಲಿ ಆಳಕ್ಕಿಳಿದ್ರು ಅಲ್ಲಿ ದೇವರಿದ್ದಾನೆ, ಎಲ್ಲಿ ಆಳಕ್ಕಿಳಿದ್ರು ಅಲ್ಲಿ ದೇವರಿದ್ದಾನೆ. ಅದು ಎಲ್ಲೂ ನಾವು ಆಳಕ್ಕಿಳಿಯೋದಿಲ್ಲ. ಎಲ್ಲ ಕಡೆ ಮುಟ್ಟಿ ಒಳಗೆ ಹೋಗೋದೇ ಇಲ್ಲ, ಮುಟ್ಟಿ ಬರೋದು ಇದನ್ನೇ ನಮ್ಮ ಮನಸ್ಸು ಮಾಡ್ತಾ ಇರುವಂತದ್ದು. ಹಾಗಾಗಿ ಆಳಕ್ಕಿಳಿಬೇಕು ಅಂದ್ರೆ ಒಂದೇ ಕಡೆ ಇರ್ಬೇಕು. ಅದು ಆ ಕಡೆ ಈ ಕಡೆ ಹೋಗ್ಬಾರ್ದು. ದುಂಬಿ ಹಾಗೆ ನಾವಿದ್ದೇವೆ ಈಗ. ಷಟ್ಚರಣ, ಒಂದು ಮನಸ್ಸು, 5 ಇಂದ್ರಿಯಗಳು, 6 ಕಾಲು ಈ ಜೀವ ಎಂಬ ದುಂಬಿಗೆ ಅಂತ. ಅದು
ಒಂದೊಂದು ಹೂವಿಗೆ ಹೋಗೋದು ಬರೋದು ಎಷ್ಟೊತ್ತಿರುತ್ತೆ ಒಂದು ಹೂವಲ್ಲಿ ಅಂದ್ರೆ ಆಯ್ತು, ಮುಟ್ಟಿದ್ವಂದೆ ಆಮೇಲೆ ಬೇರೆ ಕಡೆ ಹೋಯ್ತು. ಹೀಗಿರೋದಕ್ಕೋಸ್ಕರ ನಮಗೆ ಯಾವ ಸಾಕ್ಷಾತ್ಕಾರಗಳು ಕೂಡ ಆಗ್ತಾ ಇಲ್ಲ ಅಂತ. ಹಾಗಾಗಿ ಆಗ್ಬೇಕು ಅಂತಂದ್ರೆ ಆಗ ಆಳಕ್ಕೆ ಮುಳುಗಬೇಕು ಅಂದ್ರೆ ಸ್ಥಿರ ಆಗಬೇಕು, ಒಂದ್ ಕಡೆಗೆ ಏಕಾಗ್ರತೆ ಬರಬೇಕು, ಸ್ಥಿರ ಆಗಬೇಕು. ಅಲ್ಲಿ ನಮ್ಗೆ ದೇವತಾ ದರ್ಶನ ಆಗುವಂಥದ್ದು. ಇದಿಲ್ಲದೆ ದೇವತಾ ದರ್ಶನವೇ ಆಗೋದಿಲ್ಲ ಅಥವಾ ಪರಮಾತ್ಮ ದರ್ಶನವೇ ಆಗೋದಿಲ್ಲ. ಪರಮಾತ್ಮ ದರ್ಶನಕ್ಕಾಗಿಯೇ ತಪಸ್ಸು, ದೇವತಾ ಪ್ರೀತಿಗೋಸ್ಕರವೇ ತಪಸ್ಸು ಅಂತ ಆದಾಗ ಕಾರ್ಯ ಏನಿದೆ, ಚಟುವಟಿಕೆ ಏನಿದೆ, ಮಾಡಬಾರ್ದು. ಅವನು ಸ್ಥಿರವಾಗಿರ್ಬೇಕು, ಮಾಡಬಾರ್ದು. ಆಹಾರನು ಕಡಿಮೆ ಸಾಕಾಗತ್ತೆ. ಇನ್ನು ಸಮಾಧಿಗೆ ಹೋದಾಗ ಎಲ್ಲ ನಿಂತು ಹೋಗುತ್ತೆ. ಕೊನೆಯ ಸಮಾಧಿ ಇದೆಯಲ್ಲ, ನಿರ್ವಿಕಲ್ಪ ಸಮಾಧಿ, ಅಲ್ಲಿ ಹೃದಯದ ಬಡಿತವೂ ಇಲ್ಲ, ಉಸಿರಾಟವೂ ಇಲ್ಲ, ರಕ್ತದ ಪರಿಚಲನೆಯೂ ಇಲ್ಲ, ಯಾವ ಸ್ಪಂದವೂ ಇಲ್ಲ. ಏನ್ ಖರ್ಚಾಗೋದು? ಆಹಾರವೇ ಬೇಡ, ಅಲ್ಲಿ ಅಗತ್ಯವೇ ಇಲ್ಲ, ಏನೂ ಬೇಕಾಗೋದಿಲ್ಲ ಅಲ್ಲಿ. ಅದಕ್ಕಿಂತ ಹಿಂದಿನ ಸ್ಥಿತಿಗಳಲ್ಲಿ ಉಸಿರಾಟ ಸಾಕಾಗ್ಬೋದು, ಮುಂದೆ ಉಸಿರಾಟ ಕೂಡ ಬೇಕಾಗೋದಿಲ್ಲ. ಹಾಗಾಗಿ ಈ ಧ್ಯಾನ ಮಾರ್ಗವನ್ನು ಗಮನಿಸಿದರೆ ಧ್ಯಾನಕ್ಕಿಂತ ಹಿಂದಿನ ಹಂತಗಳು ಬೇರೆ, ನಾವೇನು ಧ್ಯಾನಕ್ಕೆ ಇಳಿದೇ ಇಲ್ಲ ಅಂದ್ರೆ ಬೇರೆ. ಧ್ಯಾನಕ್ಕೆ ಇಳಿದಾಯ್ತು ಅಂದ್ರೆ ಆಹಾರ ಕಡಿಮೆ ಸಾಕಾಗ್ತಾ ಹೋಗುತ್ತೆ. ಆಮೇಲೆ ಮುಂದೆ ಹೋದಂತೆ ಇನ್ನೂ ಕಡಿಮೆ ಸಾಕಾಗತ್ತೆ. ಸಮಾಧಿಗೆ ನಾವು ಏರಿದ್ರೆ ಬೇಕಾಗೋದಿಲ್ಲ ಏನು ಕೂಡ. ಹಾಗಾಗಿ ಯಾತಕ್ ಬೇಕು? ನಿಮಗೆ ಖರ್ಚೆ ಇಲ್ಲದಿದ್ರೆ ದುಡ್ಡು ಹಾಕ್ಬೇಕು. ಏನು ಖರ್ಚೆ ಇಲ್ವಪ್ಪ, ದುಡ್ಡು ಹಾಕ್ಬೇಕು ಆಗ ಅಂತ. ದುಡ್ಡಿನ ಅಗತ್ಯ ಇಲ್ಲ ನೋಡಿ. ದುಡ್ಡು ಇಲ್ದೇನೆ ಇರ್ಬೋದು, ಜೀವನ ಮಾಡ್ಬೋದು. ಹೇಗೆಂದ್ರೆ ನೀವು ಈಗ ಇಂಥದ್ದು ಯಾವ್ದಾದ್ರು ವಾತಾವರಣದಲ್ಲಿ ಇದ್ಬಿಟ್ರೆ ಇದು ಆರಾಮಾಗಿ ನೀವು ಊಟ ಆಗ್ತಾ ಇರುತ್ತೆ, ದೇವ್ರ ಪೂಜೆ ನೋಡ್ತಾ ಇರ್ತೀರಿ, ಏನೋ ಸಣ್ಣ ಪುಟ್ಟ ಸೇವೆ ಮಾಡ್ತಾ ಇರ್ತೀರ. ನೀವು ಬೇಕಾಗಿದ್ದೆಲ್ಲ ಬಂದು ಬದುಕ್ತಾ ಇರುತ್ತೆ. ದುಡ್ಡು ಹಾಕ್ಬೇಕು ನಿಮ್ಗೆ ಅಂತ. ಹಾಗೆ ಇಲ್ಲಿ ನಾವೇನು ಖರ್ಚು ಮಾಡ್ತಾ ಇಲ್ವಲ್ಲ, ಖರ್ಚು ಮಾಡೋ ಅಗತ್ಯ ಇಲ್ವಲ್ಲ ನಮ್ಗೆ, ಆಹಾರವೇ ಬೇಡ ಅನ್ನೋ ಸಂದರ್ಭ ಬರ್ಬೋದು ಅನ್ನೋದು ಆ ಪ್ರಾಣಿಗಳ ಉದಾಹರಣೆಯ ತಾತ್ಪರ್ಯ. ಮತ್ತೆ ಇನ್ನೊಂದು ಸಂಗತಿ ಹೇಳಕ್ಕಿರುವಂಥದ್ದು, ಸತ್ತೋಗೋದಿಲ್ಲ ಸಾಧನಾವಸ್ಥರಿದ್ದಾಗ ಜೀವಿ. ಯಾಕೆಂದ್ರೆ ಉಸಿರೊಂದು ಇದೆ ಅಂತಾದ್ರೆ ಆ ಉಸಿರಾಟ ಅಮೃತವನ್ನು ಮುಟ್ಟಿ ಬರ್ತಾ ಇರುತ್ತಲ್ಲ, ಅದ್ರ ಮಾರ್ಗವೇ ಆಗಿದೆ, ಉಸಿರಿನ ಮಾರ್ಗ ಅಲ್ವಾ? ಚಂದ್ರಮ ಎಲ್ಲಿರೋದು? ಚಂದ್ರಮಂಡಲ ಎಲ್ಲಿರೋದು? ಅದು ಮೂಲ ಆಯ್ತು. ಅದ್ರ ಕೇಂದ್ರ ಕೆಳಗಡೆ ಇದೆಯಲ್ಲ, ಎಲ್ಲಿ? ತಾಲ ಮೂಲದಲ್ಲಿದೆ. ಉಸಿರು ಅದನ್ನು ದಾಟಿ ತಾನೇ ಹೋಗುತ್ತೆ. ನಮ್ಮ ಉಸಿರಾಟ ಅಂತ ಅನ್ನುವಾಗ ಈ ತಾಲು ಮೂಲವನ್ನು ದಾಟಿ ಮೇಲಕ್ಕೆ ಹೋಗಿ ತಾನೆ ಮೂಗಲ್ಲಿ ಹೊರಗೆ ಬರೋದು. ಅದು ಮೂಗಿಂದ ಒಳಗೆ ಹೋಗ್ಬೇಕಾದ್ರೂ ಅದು ಮುಟ್ಟಿಯ ತಾನೇ ಒಳಗೆ ಹೋಗೋದು ಅದು ಅಲ್ಲಿ. ಈಗೇನಾಗಿದೆ ಅಂದ್ರೆ ಆ ಚಂದ್ರಮಂಡಲ ಅದು ಕರಗದೆ ಇರೋದ್ರಿಂದ ಅತ್ಯಲ್ಪವಾಗಿರ್ತಕ್ಕಂಥ ಅಮೃತದ ಸ್ಪರ್ಶ ಆಗತ್ತೆ ಅದಕ್ಕೆ. ಯಾವುದಕ್ಕೆ? ವಾಯುವಿಗೆ. ಅಷ್ಟರಿಂದಲೇ ನಾವು ಬದುಕಿದ್ದೇವೆ ಅಂತ. ಬದುಕೋಕ್ ಸಾಕಾಗತ್ತೆ ಅಷ್ಟು ಅಂತ. ಹೀಗೆ ಬದುಕೋದಾದ್ರೆ ಆದ್ರೆ ಏನಾದ್ರೂ ಅದು ಅಮೃತವನ್ನು ತಂದು ಹೊಂಚೋಕೆ ಸಮರ್ಥ ಆದ್ರೆ ಆ ಉಸಿರಾಟದ ವಾಯು, ನಮ್ಮ ಆಯುರ್ವೇದದ ಶ್ಲೋಕ ಹೇಳುವ ಹಾಗೆ, ಪೀತ್ವಾ ಚಾಂಬರ ಪೀಯೂಷಂ ಪುನರಾಯಾತಿ ವೇಗತಃ ಪ್ರೀಣಯನ್ ದೇಹಮಖಿಲಂ. ಅದು ಯಾವಾಗ ಅಂದ್ರೆ ಅಮೃತ ತಗೊಂಡು ಬರೋಕ್ ಶುರು ಮಾಡಿದ್ರೆ, ಅದು ಪೀತ್ವಾ, ಗಾಳಿ ಅಮೃತವನ್ನು ಕುಡಿಯೋದಂದ್ರೆ ಏನು? ತನ್ನೊಳಗೆ ಅಮೃತವನ್ನ ನಿಹಿತವಾಗಿಸಿಕೊಂಡು ತಾನು ಅಮೃತ ಗರ್ಭವಾಗಿ ಹಿಂದಿರುಗಿ ಬರೋದಾದ್ರೆ, ಹೊರಹೋದ ವಾಯು ಮತ್ತೆ ಮರಳಿ ಬರುವಾಗ ಅಮೃತವನ್ನ ಒಳಗೆ ತೆಗೆದುಕೊಂಡು ಆ ವಾಯು ಏನಾದ್ರು ಶರೀರದೊಳಗೆ ಸಂಚಾರ ಮಾಡೋದಾದ್ರೆ ಆಗ ಪ್ರೀಣಯನ್ ದೇಹಮಖಿಲಂ, ಇಡೀ ದೇಹಕ್ಕೂ ಒಂದು ಸಂಪ್ರೀತಿ ಏರ್ಪಡತ್ತೆ. ಜೀವಯನ್ ಜಠರಾನಲಂ, ಜಠರಾಗ್ನಿಗೆ ಜಾಗೃತಿ ಉಂಟಾಗತ್ತೆ. ಜಠರಾಗ್ನಿ ಸಮಾಗ್ನಿಯ ಸ್ಥಿತಿಗೆ, ಪ್ರಸನ್ನವಾದ ಸ್ಥಿತಿಗೆ ಜಠರಾಗ್ನಿ ಬರುತ್ತೆ. ಈ ಸ್ಥಿತಿಯಲ್ಲಿ ಅವನು ಸಾಯೋಕೆ ಸಾಧ್ಯವೇ ಇಲ್ಲ. ಸಾಯ್ಬೇಕಾದ್ರೆ ಶಾಂತಯಜ್ಞೋ ಮ್ರಿಯತೆ, ಅಗ್ನಿ ಶಾಂತ ಆಗಿ ಹೋಗ್ಬೇಕು. ಆಹಾರ ಏನು ಇಲ್ಲದೆ, ಹೊಟ್ಟೆಗೆ ಏನು ಇಲ್ಲದೆ, ಅಗ್ನಿ ಮಂದವಾಗಿ ಹೋಯ್ತು, ಆರೋಯ್ತು ಅಂತ ಆಗ್ಬೇಕು. ಹಾಗಾದ ಮೇಲೆ ತಾನೇ ಮನುಷ್ಯ ಸತ್ತೋಗೋದು. ಆಗೋಕೆಲ್ಲಿ ಬಿಡುತ್ತೆ ಇದು? ಜೀವ ಏನು ಜಠರಾನಲಂ, ಜಠರಾಗ್ನಿಗೆ ಜೀವ ಕೊಡ್ತಾ ಇದೆ. ಕೇವಲ ಉಸಿರು ಮಾತ್ರವೇ ಜಠರಾಗ್ನಿಯನ್ನು ಎಚ್ಚರಿಸಿ ಇಡ್ತಾ ಇದೆ. ಅದು ಅಮೃತದ ವಿತರಣೆ ಆಗ್ತಾ ಇದೆ ಅಂದ್ರೆ ಸಾಯೋದಿಲ್ಲ, ಯಾವುದೇ ಕಾರಣಕ್ಕೂ ಅವನು ಸಾಯೋದಿಲ್ಲ ಆ ಸಮಯದಲ್ಲಿ. ಹಾಗಾಗಿ ಈ ಕಾರಣಗಳಿಗೋಸ್ಕರವಾಗಿ ವಾತಾಶನರಾಗಿ, ಅಂದ್ರೆ ಕೇವಲ ವಾತವನ್ನೇ ಆಹಾರವಾಗಿ, ಉಸಿರಾಟವನ್ನೇ ಆಹಾರವಾಗಿ ಇಟ್ಕೊಂಡು ಮುನಿಗಳು
ದೀರ್ಘಕಾಲ ತಪಸ್ ಮಾಡೋಕೆ ಸಾಧ್ಯ ಆಗ್ತಾ ಇತ್ತು, ಸಾಧ್ಯ ಆಗುತ್ತೆ ಇವತ್ತು ಕೂಡ. ಈಗಲೂ ಕೂಡ ಇವತ್ತು ಸಾಧ್ಯ. ಯಾಕೆಂದ್ರೆ ಆ ಅವಯವಗಳೆಲ್ಲ ಇದೆಯಲ್ಲ ಹಾಗೆ, ಆ ದೇಹದ ವ್ಯವಸ್ಥೆ ಎಲ್ಲ ಹಾಗೆ ಇದೆಯಲ್ಲ ಇವತ್ತು ಕೂಡ. ಸ್ವಲ್ಪ ಹಾಳಾಗಿರ್ಬೋದು, ಆದ್ರೆ ಎಷ್ಟೇ ಹಾಳಾದ್ರೂ ಇದರಲ್ಲಿ ಸರಿ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇದ್ದೇ ಇದೆ. ಏನ್ ಮಾಡ್ಬೇಕು ಅಂದ್ರೆ ಒಂದು ಸಂಕಲ್ಪ ಮಾಡಿ, ನಾನು ಸರಿ ಆಗ್ಬೇಕು ಅಂತ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ನಿಮ್ಮ ದೃಢ ಸಂಕಲ್ಪ ಇದ್ರೆ ಆ ಸಂಕಲ್ಪ ಒಂದರಿಂದ ಅದು ಶಾಸನ, ಅದು ಈ ದೇಹಕ್ಕೆ. ನಾವು ಪ್ರಭುಗಳು ಈ ದೇಹಕ್ಕೆ. ಈ ದೇಹ ಇಂದ್ರಿಯ ಮನಸ್ಸಿಗೆ ನಾವು ಸ್ವಾಮಿ ಅಂತ, ನಾವು ಪ್ರಭು ಅಂತ. ಹಾಗೆ ಒಂದು ಬಲವಾದ ಸಂಕಲ್ಪ ಮಾಡಿ, ನಾನು ಸರಿಯಾಗಬೇಕು ಅಂತ. ಅದು ಸರಿ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ ಮನಸ್ಸು. ತಾನೇ ತಾನಾಗಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನ ತರಕ್ಕೆ ಶುರು ಮಾಡುತ್ತೆ ಅದು. ಅಲ್ಲಿಂದ ಪ್ರಾರಂಭ ಅದು. ಹಾಗೆ ಒಂದೊಂದೇ ನಮಗೆ ಗೊತ್ತಾಗುವಂತ ಕಣ್ಣಿಗೆ ಕಂಡಂತ ಅಸ್ತವ್ಯಸ್ತತೆಗಳನ್ನು ಸರಿ ಮಾಡ್ಕೊಳ್ತಾ ಹೋದ್ರೆ, ಏರುಪೇರುಗಳು ಏನೇನು ಮಾಡ್ಕೊಂಡಿದ್ದೇವೆ ಜೀವನದಲ್ಲಿ ಸರಿ ಮಾಡ್ಕೊಳ್ತಾ ಹೋದ್ರೆ ಎಲ್ಲ ಸರಿ ಆಗ್ತಾ ಹೋಗುತ್ತೆ. ಆಗ ಅದು ಸಾಧ್ಯ ಅಂತ. ನಾಭಿಸ್ಥ ಪ್ರಾಣಪವನ ಸ್ಪೃಟ್ವ ಹೃದ್ಗಮಲಾಂತರಂ ಕಂಠಾದ್ ಬಹಿರ್ವಿನಿರ್ಯಾತಿ ಪಾತು. ವಿಷ್ಣು ಪದಾಮೃತ. ವಿಷ್ಣು ಪದಾಮೃತ ಆಕಾಶದ ಅಮೃತ ಅಥವಾ ವಿಷ್ಣುವಿನ ಪದದಿಂದ ಗಂಗೆ ಹರಿಯುತ್ತಂತಲ್ಲ, ಅಂಥದ್ದು ನಮ್ಮೊಳಗೆ ಇರುವಂಥದ್ದು. ಅದು ನಮಗೆ ಸಿಕ್ಕು ವಾಯು ನಮ್ಮ ಉಸಿರೇ ಅದನ್ನು ಸ್ವೀಕಾರ ಮಾಡಿ ಪೀತ್ವಾ ಚಾಂಬರ ಪೇಯೋಷಂ ಪುನರಾಯಾತಿ ವೇಗತಃ, ಮತ್ತೆ ಬಂದು ಎಲ್ಲೆಡೆಗೆ ಅದನ್ನು ವಿತರಣೆ ಮಾಡಿ ಪ್ರೀಣಯನ್ ದೇಹಂ ಅಖಿಲಂ, ದೇಹವನ್ನೆಲ್ಲ ಸಂತರ್ಪಣೆ ಮಾಡಿ. ಯಾವುದು ಸಾಯೋದಿಲ್ಲ, ಯಾವ ಅಂಗವೂ ಕೂಡ ವಿಕಲವಾಗೋದಿಲ್ಲ, ಯಾವ ಅಂಗವೂ ಕೂಡ ಕೆಡೋದಿಲ್ಲ. ಯಾಕೆಂದ್ರೆ ಪ್ರೀಣಯನ್ ದೇಹಂ ಅಖಿಲಂ, ಇಡೀ ದೇಹಕ್ಕೆ ಅಮೃತವನ್ನು ತುಂಬಿ ಜೀವಯನ್ ಜಠರಾನರಂ, ಜಠರಾಗ್ನಿಯನ್ನ ಜಾಗೃತಗೊಳಿಸಿ ವಾಯು ನಮ್ಮನ್ನ ಅನುಗ್ರಹ ಮಾಡುತ್ತೆ. ಹಾಗಾಗಿ ಇಂಥ ಉಸಿರಾಟಕ್ಕೆ ನಾವು ಹೋಗ್ಬೇಕಾಗಿದೆ ಅಂತ. ಇವತ್ತು ಅನ್ನದ ವಿಷಯ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಆಹಾರ ಪ್ರಾರಂಭ ಮಾಡಬೇಕು ಅಂತ. ಅದೇನೋ ಒಂದು ಸಂಕಲ್ಪವೇ ದೇವರದ್ದಿದೆ ಅಂತ ಕಾಣ್ತದೆ, ಯಾವತ್ತು ಶುರುವಾಗಬೇಕು ಅಂತ. ಯಾಕಂದ್ರೆ 30ನೇ ದಿನ ಇವತ್ತು. ಈ ಪ್ರವಚನ ಪ್ರಾರಂಭ ಆಗಿ 30ನೇ ಪ್ರವಚನ ಇವತ್ತು. 30ನೇ ಪ್ರವಚನಕ್ಕೆ ನಾವು ಆಹಾರದ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾ ಇದ್ದೇವೆ ನೇರವಾಗಿ. ಅನ್ನಂ ಬ್ರಹ್ಮ ಪ್ರವಚನ ಸರಣಿ ಅಲ್ವಾ. ಅನ್ನಂ ಅನ್ನೋದ್ರ ಮೇಲೆ 60, ಈ ಚಾತುರ್ಮಾಸ 60 ದಿವಸ ಅಲ್ವಾ. 30ನೇ ದಿವಸ ನಾವು ಅದಕ್ಕೆ ಬಂದು ತಲುಪಿದ್ವು ಅಂತ ಆಯ್ತು. ಯಾವುದಕ್ಕೆ? ಪೀಠಿಕೆ ಮುಗಿದು ಅನ್ನಕ್ಕೆ ಬಂದು ಅನ್ನದ ಪೀಠಿಕೆ ಶುರುವಾಗುತ್ತೆ. ಅನ್ನದ ಪೀಠಿಕೆ ಪ್ರಾರಂಭ ಆಗುತ್ತೆ ಈಗ. ಇದು ಒಟ್ಟು ಪ್ರವಚನದ ಪೀಠಿಕೆ ಈ 1 ತಿಂಗಳಾಗಿರುವಂಥದ್ದು. ಯಾಕೆಂದ್ರೆ ಅದು ಗೊತ್ತಾದ್ರೆ ಇದು ಗೊತ್ತಾಗತ್ತೆ ಅಂತ. ಈಗ ಒಂದು ದೀಪವನ್ನ ಇಡ್ಬೇಕಾದ್ರೆ ಈ ಜ್ವಾಲೆಗೆ ಒಂದು ಪೀಠ ಬೇಕಲ್ವಾ. ಜ್ವಾಲೆ ಹಾಗೆ ಆಕಾಶದಲ್ಲಿ ಇರೋಕೆ ಸಾಧ್ಯ ಇಲ್ಲ, ಅದಕ್ಕೆ ಬತ್ತಿ ಬೇಕು. ಅದಕ್ಕೆ ಬತ್ತಿಗೆ ಎಣ್ಣೆ ಬೇಕು, ಎಣ್ಣೆಗೆ ಪಾತ್ರ ಬೇಕು, ಎಲ್ಲ ಸೇರಿ ದೀಪ ಅಂತ ಕರಿತೇವೆ ನಾವು. ದೀಪ ಅಂದ್ರೆ ನಿಜವಾಗಿ ಯಾವುದು ಅಂದ್ರೆ ಜ್ವಾಲೆಯೇ ದೀಪ ಅದು. ಆದ್ರೆ ಅದರಷ್ಟಕ್ಕೆ ಇರೋಕೆ ಸಾಧ್ಯ ಇಲ್ಲ. ಜ್ವಾಲೆಗೆ ಪೀಠ ಬೇಕಾಗತ್ತೆ ನೋಡಿ. ಹಾಗೆ ಪಾಠಕ್ಕೂ ಪೀಠ ಬೇಕು ಅಂತ ನಮ್ಮ ಆಚಾರ್ಯರು ನಮಗೆ ಯಾವಾಗಲೂ ಹೇಳ್ತಾ ಇರೋದು, ಪಾಠಕ್ಕೊಂದು ಪೀಠ ಬೇಕು. ಪೀಠ ಇಲ್ಲದೆ ಪಾಠವನ್ನು ಇಡಬೇಡಿ, ಬಿದ್ದೋಗುತ್ತೆ ಅದು ಅಂತ, ಉಳಿಯೋದೇ ಇಲ್ಲ ಅಂತ. ಪೀಠ ಬೇಕು, ಪೀಠಕ್ಕೆ ಬೇಕು ಅಂತ. ಹಾಗಾಗಿ ಹಸಿವು ಗೊತ್ತಾಗದವನಿಗೆ ಊಟ ಗೊತ್ತಾಗೋದಿಲ್ಲ. ಅಗ್ನಿ ಅರ್ಥ ಆಗದೆ ಇದ್ರೆ ಭೋಜನ ಅರ್ಥ ಆಗೋದಿಲ್ಲ ಯಾವ ಕಾಲಕ್ಕೂ. ಹಾಗಾಗಿ ಅಗ್ನಿಯ ಬಗ್ಗೆ ಎಷ್ಟು ಹೇಳಲೇಬೇಕು, ಹೇಳಿದ್ರೆ ಮಾತ್ರವೇ ಮುಂದಿನದು ಸರಿಯಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೆ ಇಷ್ಟನ್ನ ಹೇಳಿದ್ವು. ಇನ್ನು ಆಹಾರದ ಬಗ್ಗೆ ನಾವು ಪ್ರಾರಂಭ ಮಾಡೋಣ. ಇವತ್ತು ಸಮಯ ಕಡಿಮೆ ಇದೆ, ಇವತ್ತು ನಿಮಗೆ ಪ್ರತಿಕ್ರಿಯೆ ಹೇಳೋಕ್ಕೂ ಕೂಡ ಅವಕಾಶ ಆಗಿಲ್ಲ. ನಿನ್ನೆ ನಮಗೆ ಸೀದಾ ನಮ್ಮ ಮುಂದೆ ಹೋಗ್ಬಿಟ್ಟು ಆಮೇಲೆ ಗೊತ್ತಾಯ್ತು ಅದಕ್ಕೆ ಅವಕಾಶ ಆಗಿಲ್ಲ ಅಂತ. ಆ ಪ್ರಶ್ನೆ ಹಾಗೆ ಇತ್ತು, ಸೇರ್ಕೊಂಡು ಮುಂದಕ್ಕೆ ಹೋಯ್ತಿದ್ದು. ಇವತ್ತು ನೆನಪಿದೆ, ಆದರೆ 1 ಗಂಟೆ ಆಗಿದೆ. ಹಾಗಾಗಿ ನಾಳೆ ಪ್ರತಿಕ್ರಿಯೆಗಳನ್ನ ಹೇಳ್ಬೋದು. ಒಂದು ಶ್ಲೋಕ ನಾವು ಸುಮ್ಮನೆ ಅದನ್ನ ಹೇಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಇದು ಆಚಾರ್ಯ ಭಾವಮಿಶ್ರರ ಒಂದು ಶ್ಲೋಕ. ಇದು ಭಾವಪ್ರಕಾಶದ್ದು ದಿನಚರ್ಯಾದಿ ಪ್ರಕರಣ. ಸುಶ್ರುತರದ್ದು ಇದೇ ರೀತಿ ಇದೆ, 1-2-3 ಶಬ್ದ ವ್ಯತ್ಯಾಸ ಇದೆ, ಇದೇ ತರಹ ಇದೆ. ಆಹಾರ ಪ್ರೀಣನ ಸದ್ಯೋ ಬಲಕೃತ್ ದೇಹಧಾರಣ ಸ್ಮೃತ್ಯಾಯುಶ್ಚಕ್ತಿ ವರ್ಣೋಜ ಸತ್ವಶೋಭಾ ವಿವರ್ಧನ. ಇಷ್ಟರಲ್ಲಿ ಎಷ್ಟು ಹೇಳಿದಾರೆ ಅವರು ಆಹಾರದ ಬಗ್ಗೆ. ಸಮುದ್ರದಷ್ಟಿದೆ ವಿಷಯ ಇಷ್ಟರಲ್ಲಿ.
ಆದ್ರೆ ಅವರ ಮೊದಲನೇ ಉದ್ಗಾರ ಇದೆಯಲ್ಲ, ಅವ್ರದ್ದು ಹೋದ್ದು ಸುಶ್ರುತ್ರದ್ದು ಹೋದ್ದು. ಸುಶ್ರುತರು ಹೀಗೆ ಪ್ರಾರಂಭ ಮಾಡ್ತಾರೆ. ಇನ್ನೂ ಪ್ರಾಚೀನರು ಸುಶ್ರುತರು ಆಹಾರ ಪ್ರೀಣನಃ ಇದೇ ಶಬ್ದದಿಂದ ಪ್ರಾರಂಭ ಮಾಡ್ತಾರೆ ಅವರು. ಸದ್ಯೋ ಬಲಕೃತ ದೇಹಧಾರಕ ಅಂತ ಹೇಳ್ತಾರೆ ಅವರು. ಅವ್ರು ದೇಹಧಾರಣ ಅಂದ್ರೆ ಭಾವಮಿಶ್ರ, ಇವರು ದೇಹಧಾರಕ ಇದೇ ಮೊದಲನೇದು, ಆಮೇಲೆ ಬಂದಿರೋದು. ಆಯುಸ್ತೇಜಸ್ ಸಮುತ್ಸಾಹ ಸ್ಮೃತ್ಯೋಜೋಗ್ನಿ ವಿವರ್ಧನ, ಒಂದು 3 ಅಂಶ ಅದಕ್ಕೂ ಇದಕ್ಕೂ ಬೇರೆ ಇದೆ. ಇಲ್ಲಿ ಹೊಸ್ತು 3 ಇದೆ, ಅಲ್ಲಿರೋದು ಕೆಲವು ಇಲ್ಲಿ ಬಂದಿಲ್ಲ. ಆದರೆ ಭಾವ ತಾತ್ಪರ್ಯ ಎಲ್ಲ ಒಂದೇ ಅಂತ. ಈಗ ಇದಿಷ್ಟನ್ನ ಪ್ರಸ್ತಾಪ ಮಾಡಿ ನಾವು ಅದನ್ನ ಪರ್ಯವಸನ ಮಾಡೋಣ ಇವತ್ತಿನ ಪ್ರವಚನನ. ಆಹಾರ ಅಂದ್ರೆ ಈಗ ಯಾವ್ದನ್ನಾದ್ರು ಪರಿಚಯ ಮಾಡ್ಕೊಳ್ಬೇಕು, ನನ್ನ ಪರಿಚಯದ ಪ್ರವಚನ ಇದನ್ನ ಮಾಡ್ತಾ ಇರುವಂತದ್ದು. ಪರಿಚಯವನ್ನು ಹೇಗೆ ಮಾಡ್ಕೋಬೇಕು ಅಂತಂದ್ರೆ, ಎಷ್ಟುದ್ದ, ಎಷ್ಟು ದಪ್ಪ, ಎಷ್ಟು ಎತ್ತರ, ಯಾವ ಬಣ್ಣ, ಈ ತರಹ ಪರಿಚಯ ಮಾಡ್ಕೊಂಡ್ರೆ ಅದು ನ್ಯಾಯವಾದ ಪರಿಚಯ ಅದಾಗ ಆಗ್ಲಿಲ್ಲ. ನ್ಯಾಯವಾದ ಪರಿಚಯ ಏನು ಅಂದ್ರೆ ಅದು ಏನ್ ಮಾಡುತ್ತೆ, ಅದರ ಕೃತಿ ಏನು, ಅದರ ಪರಿಣಾಮ ಏನು, ಅತ್ತಾನೆ ಪರಿಚಯ ನಿಜವಾದದ್ದು. ಈ ಎತ್ತರ, ದಪ್ಪ, ಅಗಲ, ಬಣ್ಣ ಎಲ್ಲ ಬದಲಾಗ್ತಾ ಇರುತ್ತೆ ವ್ಯಕ್ತಿಯಲ್ಲೂ. ಇನ್ನು ಅನ್ನದಕ್ಕಂತೂ ಅದು ಹೇಳಿ ಮುಗ್ಸೋಕೆ ಸಾಧ್ಯ ಇಲ್ಲ. ಒಂದೊಂದು ಬಣ್ಣ, ಒಂದೊಂದು ದಪ್ಪ, ಅಗಲ, ಒಂದಿದ್ದಾಗ ಇನ್ನೊಂದಿಲ್ಲಪ್ಪ, ದೊಡ್ಡ ಪ್ರಪಂಚ ಅದು. ಆ ಪರಿಚಯನೂ ಅಲ್ಲ, ಅದು ಹೇಳಿ ಮುಗಿಯುವಂಥದ್ದು ಕೂಡ ಅಲ್ಲ. ಹಾಗಾಗಿ ನಾವು ಅನ್ನದ ಪರಿಚಯವನ್ನ ಅದರ ಕಾರ್ಯದ ಮೂಲಕ, ಅದು ಏನು ಮಾಡುತ್ತೆ ಅನ್ನೋದ್ರ ಮೂಲಕವಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮೊಟ್ಟ ಮೊದಲನೇದಾಗಿ ಅವರು ಹೇಳಿದ್ದು ಆಹಾರ ಪ್ರೀಣನಃ. ಏನ್ ಹಾಗಂದ್ರೆ, ಇದು ಎಲ್ಲರ ಅನುಭವದಲ್ಲಿರುವಂಥದ್ದು. ಆಹಾರವು ಏನ್ ಮಾಡುತ್ತೆ, ಒಂದು ಸಂತೋಷವನ್ನು ಕೊಡುತ್ತೆ. ಅದು ಆಹಾರದ ಮುಖ್ಯ ಗುಣ ಏನಂದ್ರೆ, ಮೊದಲನೇ ಗುಣ ಸಂತೋಷವನ್ನು ಕೊಡುವಂಥದ್ದು, ತೃಪ್ತಿ ಪರ್ಯವಸಾನ ಅದರದ್ದು. ಅಂದ್ರೆ ಸಂತೋಷವನ್ನು ನಿಲ್ಲಿಸುತ್ತೆ ಒಂದು ಸ್ವಲ್ಪ ಹೊತ್ತು, ತೃಪ್ತಿ ಅದು ಮುಂದಕ್ಕೆ ಬರುವಂತ ತೃಪ್ತಿ ಅಂದ್ರೆ ಅದು. ಆದ್ರೆ ಮೊಟ್ಟ ಮೊದಲು ಅದು ಮಾಡೋದೇನು, ನೋಡಿದ್ರೆ ಸಂತೋಷ ಆಗತ್ತೆ ಅಲ್ವಾ. ಚೆನ್ನಾಗಿ ಹಣ್ಣಾದ ಬಾಳೆಗೊನೆ ನೋಡಿದ್ರೆ ಖುಷಿ ಆಗತ್ತೆ. ಅದನ್ನ ಹಲಸಿನ ಹಣ್ಣು ಅಲ್ವಾ, ಅದು ಮುಳ್ಳಿದ್ದಾಗಲೇ ಹೊರಗಿಂದ ನೋಡೋಕೆ ಸಂತೋಷ ಆಗತ್ತೆ. ಇನ್ನು ಅದನ್ನ ಬಿಡಿಸ್ಬಿಟ್ರೆ ಹಿರಣ್ಯ ವರ್ಣಾಂ ಹರಣೀಂ ಶುರು ಆಗ್ಬಿಡುತ್ತೆ. ಅಷ್ಟು ಸಂತೋಷ ಆಗತ್ತೆ ನೋಡಿ. ಅಂದ್ರೆ ದರ್ಶನ ಮಾತ್ರದಿಂದ ಆಹಾರ ನಮ್ಗೆ ಸಂತೋಷನ ಕೊಡ್ತಾ ಇದೆ ಅಂತ. ಎಲ್ಲ ಇಂದ್ರಿಯಗಳಿಗೂ ಪರಿಮಳ ಸಂತೋಷ ಕೊಡುತ್ತೋ ಇಲ್ವೋ ಹೇಳಿ. ಅನ್ನಕ್ಕೊಂದು ಗೌರವ ಕೊಡಿ. ನೀವು ಇಷ್ಟೆಲ್ಲ ನಿತ್ಯ ಊಟ ಮಾಡ್ತೀರಿ, ನೀವು ಸಂತೋಷ ಕೊಡುತ್ತೆ ಅಂದ್ರೆ ಸುಮ್ಮನೆ ಹಿಂಗ್ ಮಾಡ್ತಾ ಇದ್ದೀರಲ್ಲ. ಖುಷಿಯಿಂದ ಹೇಳಿ. ಎಲ್ಲರಿಗೂ ಅನುಭವ ಇದು, ಆ ಪರಿಮಳ ಎಷ್ಟು ಸಂತೋಷ ಕೊಡುತ್ತೆ ಅಂತ ಅಲ್ವಾ. ಒಂದ್ ವೇಳೆ ಪರಿಮಳ ಹೋಗ್ಬಿಟ್ರೆ, ಪರಿಮಳ ಹೋದ್ರೇನಾಗತ್ತೆ, ಗೆಣಸು ಆಲೂಗಡ್ಡೆ ವ್ಯತ್ಯಾಸನೇ ಇಲ್ಲ ಏನು ಅಲ್ವಾ. ಪರಿಮಳ ಒಂದು ಹೋಗ್ಬಿಟ್ರೆ ಸುಮಾರಷ್ಟು ವಸ್ತುಗಳು ಒಂದಕ್ಕೊಂದಕ್ಕೆ ಏನು ವ್ಯತ್ಯಾಸ ಉಳಿಯೋದೇ ಇಲ್ಲ, ಎಲ್ಲ ಒಂದೇ ತರ ಅಂತ ಅನ್ಸ್ಬಿಡುತ್ತೆ ಅಂತ. ಈ ಕೊರೋನಾದಲ್ಲಿ ಕೆಲವರಿಗೆ ಪರಿಮಳ ಹೋಯ್ತಲ್ಲ, ಅವ್ರನ್ನ ಕೇಳಿ ನೋಡಿ ಗೊತ್ತಾಗತ್ತೆ. ಪರಿಮಳ ಹೋದ್ರೆ ರುಚಿನೂ ಹೋಗುತ್ತೆ ಅಂತ. ಯಾಕೆಂದ್ರೆ ಆ ರುಚಿ ಆಗೋದು ಪರಿಮಳ ಸೇರ್ಕೊಂಡು ಬಂದಾಗ ಅಷ್ಟು ರುಚಿ ಅಂತ ಅನ್ಸೋದು. ಸೇರದೆ ಹೋದ್ರೆ ಕಷ್ಟವೇ, ಭಾರಿ ಸಪ್ಪೆ ಆಗತ್ತೆ. ಹಾಗೆ ಸ್ಪರ್ಶವೂ ಸಂತೋಷವನ್ನು ಕೊಡುತ್ತೆ ಆಹಾರದ್ದು ಅಲ್ವಾ. ಈ ಮೃದುವಾಗಿರುವ ಆಹಾರಗಳ ಆ ಮೃದುತ್ವ ಸಂತೋಷ ಕೊಡುತ್ತೆ. ಮೃದುವಾಗಿದ್ದ ಮಾತ್ರ ಸಂತೋಷ ಕೊಡೋದು ಅಂತ ಏನಿಲ್ಲ. ಚಕ್ಲಿ ಮೆತ್ತಗಿದ್ರೆ ಸಂತೋಷ ಕೊಡುತ್ತೆ ಅಂತ ಹೇಳ್ಬೇಡಿ ಅಲ್ವಾ. ಕೆಲವು ಕುರುಮ್ ಕರಂ ಇರುತ್ತಲ್ಲ, ಅದೆಲ್ಲ ಹೇಗೆ ಸಂತೋಷ ಕೊಡುತ್ತೆ ಅದು. ಹಾಗಿದ್ರೆ ಸಂತೋಷ ಕೊಡುವಂಥದ್ದು. ಅದು ಬಿಸಿ ಇದ್ದಾಗ ಸಂತೋಷ ಕೊಡುತ್ತೆ ಅಲ್ವಾ. ಮುಟ್ಟಿದ್ರೆ ಸಂತೋಷ ಆಗುತ್ತೆ. ಬಾಯೊಳಗಿಟ್ರೆ ಬಿಸಿ ಇದ್ದಾಗ, ಬಿಸಿ ದೋಸೆ ಉದಾಹರಣೆಗೆ ಅಲ್ವಾ, ಸಂತೋಷ ಕೊಡುತ್ತೆ ಅದು. ಅಂದ್ರೆ ಯಾವ್ಯಾವ ದ್ವಾರದಿಂದ ಬರ್ತಾ ಇದೆಯೋ ಆಹಾರ, ಎಲ್ಲಾ ದ್ವಾರಗಳಿಂದ ಸಂತೋಷ ಕೊಡ್ತಾ ಇದೆ ನೋಡಿ ಇದು ಅಂತ. ಇನ್ನು ಕೊನೆಯದು ರಸ ಅಂತ ತಗೊಂಡ್ರೆ, ರುಚಿ ಅಂತ ತಗೊಂಡ್ರೆ ಅದಂತೂ ಸಂತೋಷ ಕೊಡುತ್ತೆ, ದೊಡ್ಡ ಸಂತೋಷ ಕೊಡುತ್ತೆ ಅದು. ಹೀಗೆ ಪ್ರೀಣನಃ. ಆಹಾರ ಅಂದ್ರೆ ಏನು, ಅನ್ನ ಅಂದ್ರೆ ಏನು, ಅನ್ನ ಅಂದ್ರೆ ಆನಂದ ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಅವರು. ಅನ್ನ ಅಂದ್ರೆ ಆನಂದ ಅಂತ ನೀವು
ಸುಮ್ಮನೆ ನಂಬ್ಕೊಳ್ಳೋದೇನು ಬೇಡ, ನಿಮ್ಮ ಜೀವನದಲ್ಲಿ ಅನುಭವಕ್ಕಿದೆ ಅದು. ಈಗ ವೇದಾಂತಿಗಳು ಪರಮಾತ್ಮ ಅಂದ್ರೆ ಆನಂದ ಸ್ವರೂಪ ಅಂತ ಹೇಳ್ತಾರೆ. ಆದ್ರೆ ನಿಮ್ಗದು ಗೊತ್ತಾಗೋದು ಯಾವಾಗ ಅಂದ್ರೆ ಬಹಳ ದೂರ ಇದೆ. ಪರಮಾತ್ಮ ಅಂದ್ರೆ ಆನಂದ ಸ್ವರೂಪ ಅಂತ ಅರ್ಥ ಆಗಬೇಕಾದ್ರೆ ನೀವು ಈ ಬ್ರಹ್ಮಾಂಡದಲ್ಲಿ ಅಂದ್ರೆ ಈ ಒಟ್ಟು ಸೃಷ್ಟಿ ಚಕ್ರದಲ್ಲಿ ಪ್ರಯಾಣ ಮಾಡಿ ಮಾಡಿ ತುದಿಯನ್ನು ತಲುಪಿರ್ಬೇಕು ನೀವು. ಆವಾಗ ಗೊತ್ತಾಗತ್ತೆ ನಿಮ್ಗದು, ಓ ಇದು ಆನಂದ ಇಂಥದ್ದು, ಇದು ಹೀಗೆಲ್ಲ ಇದೆ ಅಂತ. ಆದ್ರೆ ಅದರದ್ದೇ ಈ ರೂಪ ಇದೆಯಲ್ಲ, ಆ ಪರಬ್ರಹ್ಮದ್ದೇ ಈ ರೂಪ ಇದೆಯಲ್ಲ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಇಲ್ಲೇ ಗೊತ್ತಾಗತ್ತೆ. ಇವತ್ತೇ ಎಲ್ಲರಿಗೂ ಗೊತ್ತಾಗತ್ತೆ. ಕಣ್ಣು ಕಿವಿ ಎಲ್ಲ ಸರಿ ಇರೋರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಓದೊಂದು ಬಿಟ್ಟೋಯ್ತು. ಶಬ್ದ, ಆಹಾರದ ಶಬ್ದ ಸಂತೋಷ ಕೊಡುತ್ತಾ ಇಲ್ವಾ? ಯಾರು ಉದಾಹರಣೆ ಕೊಡಿ. ಚಕ್ಲಿ ಪ್ರಿಯರು ನೀವು. ಚಕ್ಲಿ ಒಂದೇನಾ ಶಬ್ದಕ್ಕೆ ಉದಾಹರಣೆ? ಹಪ್ಪಳ ಸರಿ ಇದೆ. ಆಮೇಲೆ ಚಿಪ್ಸು. ಹೋಳಿಗೆ ಏನ್ ಸಂತೋಷ ಕೊಡುತ್ತೆ ಶಬ್ದ? ಹೌದು, ಅಲ್ಲ ಅಂತೇನಿಲ್ಲ, ಹೌದದು. ಯಾಕೆಂದ್ರೆ ನೀವು ಚಕ್ಲಿ ತಿನ್ಬೇಕಾದ್ರೆ ಅದು ಕುರುಮ್ ಮನ್ಲೇ ಇಲ್ಲ ಅಂದ್ರೆ ಹೋಯ್ತು ಖುಷಿ, ಅರ್ಧ ಹೋಯ್ತು, ಪೂರ್ತಿನ ಹೋಯ್ತು, ಏನು ಖುಷಿ ಆಗೋದೇ ಇಲ್ಲ ಅಂತ. ಅದು ಆ ಶಬ್ದ ಬರ್ಬೇಕು, ಕುರುಮ್ ಅನ್ಬೇಕು ಅದು ಅಂತ ಅಲ್ವಾ? ಹಾಗಾಗಿ ಈ ಪಂಚೇಂದ್ರಿಯಗಳಲ್ಲಿ ಯಾವುದಕ್ಕೆ ಆಹಾರ ತಗುಲಿದ್ರು ಸಂತೋಷ ಕೊಡುತ್ತೆ. ಕೂಡಲೇ ತುಂಬಿಕೊಂಡಿದ್ದೇನಂತ ತೋರಿಸುತ್ತೆ. ಅದು ಪ್ರಪಂಚದಲ್ಲಿ ಬೇರೆ ಬೇರೆ ಸಂಗತಿಗಳಿದೆ, ಅವೆಲ್ಲ ಈ ತರಹ ಸಂತೋಷ ಕೊಡೋದಿಲ್ಲ. ನೋಡಿದ ಸಂತೋಷ, ಮುಟ್ಟಿದ ಸಂತೋಷ, ಶಬ್ದ ಸಂತೋಷ, ಈ ತರ ಕೊಡುವಂಥದ್ದು ಎಷ್ಟಿದೆ ಪ್ರಪಂಚದಲ್ಲಿ. ಕೆಲವು ಒಂದೊಂದು ಅಂತ. ಈಗ ನೋಡಿದ್ರೆ ಸಂತೋಷ ಕೊಡುವಂಥದ್ದು ಕೆಲವಿದೆ, ಪರಿಮಳ ಚೆನ್ನಾಗಿದೆ ಅನ್ನೋದು ಕೆಲವಿದೆ ಅಲ್ವಾ? ಆ ಥರ ಒಂದೊಂದು ಇಂದ್ರಿಯದ್ದು ಎರಡೆರಡು ಇಂದ್ರಿಯದ್ದು ಇರುತ್ತಪ್ಪ. ಇದೇನಂದ್ರೆ ಸರ್ವೇಂದ್ರಿಯ ಪ್ರೀತಿ, ದೇಹಕ್ಕೂ ಪ್ರೀತಿ, ಹೊಟ್ಟೆಗೂ ಪ್ರೀತಿ. ಏನೋ ಹೊಟ್ಟೆಗೂ ಬಂದಾಗ ಈ 5 ಮೀರಿದ ಸಮಾಧಾನ ಅಂತ ಆಗುತ್ತೆ ನೋಡಿ ಅಲ್ವಾ? ಅದು ಶಬ್ದದ್ದಲ್ಲ, ಸ್ಪರ್ಶದ್ದಲ್ಲ, ರೂಪದ್ದಲ್ಲ, ರಸದ್ದಲ್ಲ, ಯಾವ್ದ್ರದ್ದು ಅಲ್ಲ. ಒಳಗೆ ಹೋಗಿ ಬಿತ್ತು ಅಂತಾದ್ರೆ ಹೊಟ್ಟೆಗೆ ಸಮಾಧಾನ ಒಂದು. ಬೀಳ್ದಿದ್ರೆ ತಾಳ ಹಾಕತ್ತೆ ಹೊಟ್ಟೆ. ತಾಳನೇ ಹಾಕುತ್ತೋ, ಈಗ ತಾಳಬದ್ಧವಾಗಿರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಒಂದು ಹಂತದಲ್ಲಿ ತಾಳಬದ್ಧವಾಗಿರುತ್ತೆ, ಆಮೇಲೆ ತಾಳ ತಪ್ಪೋಗುತ್ತೆ ಅದಕ್ಕೆ ಹೊಟ್ಟೆಗೆ ಅಂತ. ಹಾಗೆಲ್ಲ ಆಗತ್ತೆ ನೋಡಿ ಅಂತ. ಆದ್ರೆ ಒಂದ್ಸಾರಿ ಆಹಾರ ಬಂತು ಅಂದ್ರೆ ಎಂಥ ಸಮಾಧಾನ ಕೊಡುತ್ತೆ ನೋಡಿ. ಇದೆಲ್ಲ ದೇವರ ಲಕ್ಷಣಗಳು. ನಮ್ಮ ಈ ಬಾಹ್ಯೇಂದ್ರಿಯಗಳಿಗೆ, ಸಾಮಾನ್ಯವಾದ ಕಣ್ಣು ಕಿವಿಗೆ ಏನು ಕಾಣ್ತಾ ಇದೆಯೋ ಇದನ್ನೆಲ್ಲ ಬಲ್ಲವರು ದೇವರ ಹೇಗಿರ್ತಾನೆ ಅನ್ನೋ ರೀತಿ ದೇವರ ಲಕ್ಷಣಗಳನ್ನ ಹೇಳಿದ್ದಾರೆ. ಅದೆಲ್ಲ ಇಲ್ಲಿ ಕಾಣ್ತಾ ಇದೆ ನೋಡಿ ಅಂಡದಲ್ಲಿ. ಹಾಗಾಗಿ ಒಪ್ಕೊಳ್ಳಿ, ಅನ್ನಂ ಬ್ರಹ್ಮ, ಸಂಶಯವೇ ಇಲ್ಲ. ಹರೇ ರಾಮ. ಲೋಕಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಮೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ